ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 11, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಧೈರ್ಯ, ಉತ್ಸಾಹ ಮತ್ತು ಚೈತನ್ಯದಿಂದ ದಿನವನ್ನು ಆರಂಭಿಸುವಿರಿ. ನಿಮ್ಮ ಒಳಗಿನ ಜ್ವಾಲಾಮುಖಿಯಂತೆ ಇರುವ ಶಕ್ತಿ ಇಂದಿನ ಕಾರ್ಯಗಳಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ಆದರೆ ಈ ಉತ್ಸಾಹವನ್ನು ಸರಿಯಾದ ದಾರಿಯಲ್ಲಿ ಬಳಕೆ ಮಾಡಿದರೆ ಮಾತ್ರ ಫಲಶ್ರುತಿಯು ಉತ್ತಮವಾಗಿರುತ್ತದೆ. ಸೂರ್ಯ ಭಾರತದ ಗುರುವಾರವಾದ ಕಾರಣ ಗುರುಗ್ರಹದ ಪ್ರಭಾವವು ಇಂದು ಶಕ್ತಿಯುತವಾಗಿದ್ದು ಜ್ಞಾನ, ಬುದ್ಧಿವಂತಿಕೆ ಮತ್ತು ತೀರ್ಮಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದೇ ಕೆಲಸದಲ್ಲಿ ಮುಂದೆ ಮುನ್ನಡೆಯುವ ಧೈರ್ಯ ಇಂದು ಹೆಚ್ಚಾಗುತ್ತದೆ. ಹೊಸ ಕಲಿಕೆ, ಹೊಸ ಉದ್ದೇಶ ಮತ್ತು ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಇದು ಉತ್ತಮ ದಿನ. ಇಂದು ಆತುರದಿಂದ ನಿರ್ಧಾರ ಮಾಡುವ ಪ್ರವೃತ್ತಿ ಹೆಚ್ಚಾದರೂ ಸ್ವಲ್ಪ ತಾಳ್ಮೆ ಅನಿವಾರ್ಯ. ಹಿರಿಯರ ಸಲಹೆ, ಅನುಭವ ಮತ್ತು ಜ್ಞಾನ ಇಂದು ನಿಮಗೆ ದಾರಿ ತೋರಲು ನೆರವಾಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಹೊಸ ದಾರಿಗೆ ಹೆಜ್ಜೆ ಇಡಲು ಮತ್ತು ಭವಿಷ್ಯದ ಗುರಿಗಳನ್ನು ರೂಪಿಸಲು ಇದು ಅದ್ಭುತವಾದ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೇಷರಾಶಿಯವರು ಇಂದು ತಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಹೊರಹೊಮ್ಮಿಸುವಿರಿ. ನಿಮ್ಮ ಮಾತಿನ ಹೊಳಪು, ಕೆಲಸದ ಪರಿಣತಿ ಮತ್ತು ಗುರಿಯನ್ನು ತಲುಪುವ ದಿಟ್ಟ ಮನೋಭಾವದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಹೊಸ ಅವಕಾಶಗಳು ಅಥವಾ ಹೊಸ ವಿಭಾಗಕ್ಕೆ ನೇಮಕಾತಿಯಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿದರೆ ಕೆಲಸದಲ್ಲಿ ವೇಗ ಮತ್ತು ಉತ್ತಮತೆ ಎರಡೂ ದೊರೆಯುತ್ತದೆ. ವ್ಯಾಪಾರದಲ್ಲಿರುವ ಮೇಷರಾಶಿಯವರು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಮತ್ತು ಹೊಸ ವ್ಯವಹಾರ ಚರ್ಚೆಗಳಲ್ಲಿ ಯಶಸ್ಸು ಕಾಣುವಿರಿ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ದಾಖಲೆಗಳನ್ನು ಸವಿಸ್ತಾರವಾಗಿ ಪರಿಶೀಲಿಸುವುದು ಅಗತ್ಯ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಉತ್ತಮ ಸಂದರ್ಶನಗಳು, ಪ್ರೋತ್ಸಾಹಕಾರಿ ವಿಚಾರಗಳು ಅಥವಾ ಆಮಂತ್ರಣಗಳು ಬಂದು ಬಿಡುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮ ಮಟ್ಟದ ಸ್ಥಿರತೆ ವ್ಯಕ್ತವಾಗುತ್ತದೆ. ಹಳೆಯ ಬಾಕಿ ಹಣಗಳು ವಾಪಸ್ಸು ಬರಬಹುದು. ನಿಮ್ಮ ಯೋಜಿತ ಖರ್ಚುಗಳನ್ನು ಮಿತಗೊಳಿಸಿದರೆ ಹಣಕಾಸಿನಲ್ಲಿ ಒತ್ತಡವಿಲ್ಲ. ಸೋನೆಯಲ್ಲಿ, ಭೂಮಿಯಲ್ಲಿ ಅಥವಾ ಹೂಡಿಕೆಗಳಲ್ಲಿ ನೀವು ಆಸಕ್ತಿ ತೋರಿದರೆ ಇಂದು ಹಿರಿಯರ ಸಲಹೆ ಅತ್ಯಂತ ಮುಖ್ಯ. ಆತುರದ ಹೂಡಿಕೆ ಅಥವಾ ಸಾಲದ ಮಾತುಕತೆಗಳಿಂದ ದೂರವಿರಿ. ಮನೆ, ಕುಟುಂಬ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳಾಗಬಹುದು. ವ್ಯಾಪಾರಿಗಳಿಗೆ ಲಾಭದಾಯಕ ದಿನವಾದರೂ ನಿರ್ಲಕ್ಷ್ಯ ಮಾಡಬೇಡಿ. ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಶುಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಚೈತನ್ಯ ಹೆಚ್ಚಾಗಿದ್ದರೂ ಮಧ್ಯಾಹ್ನದ ನಂತರ ಸ್ವಲ್ಪ ದಣಿವು ಅಥವಾ ತಲೆನೋವು ಕಂಡುಬರಬಹುದು. ಹೆಚ್ಚು ಬಿಸಿಲಿನಲ್ಲಿ ತಂಗಬೇಡಿ. ನೀರು, ಹಣ್ಣಿನ ರಸ, ಲಘು ಆಹಾರ ಸೇವನೆ ಅಗತ್ಯ. ಉತ್ಸಾಹದಿಂದ ಮಾಡಿದ ಕೆಲಸಗಳಿಂದ ದೈಹಿಕ ಶ್ರಮ ಹೆಚ್ಚು ಆಗಬಹುದು, ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಿ. ರಕ್ತದ ಒತ್ತಡ ಅಥವಾ ಕೋಪ ಸಂಬಂಧಿತ ಸಮಸ್ಯೆಗಳು ಇರುವವರು ಮಿತವಾಗಿ ನಡೆದುಕೊಳ್ಳಿ. ವಾದ್ಯಮಯವಾದ ಸಂಗೀತ, ಪ್ರಾಣಾಯಾಮ ಮತ್ತು ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ನಿಂತು ಮಾಡುವ ಧ್ಯಾನ ಇಂದು ಅತ್ಯಂತ ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ವಾತಾವರಣ. ಆದರೆ ನಿಮ್ಮ ನೇರವಾಗಿ ಮಾತನಾಡುವ ಸ್ವಭಾವ ಕೆಲವರಿಗೆ ಕಠಿಣವಾಗಿ ತೋರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಾಗಿ, ಮೃದುವಾಗಿ ಮಾತನಾಡುವುದು ಒಳಿತು. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಳೆಯ ಗೊಂದಲಗಳು ನಿವಾರಣೆಯಾಗಬಹುದು. ಮಕ್ಕಳ ಕಾರ್ಯ ಸಾಧನೆ ನಿಮಗೆ ಸಂತೋಷ ತರುತ್ತದೆ. ಹಿರಿಯರಿಗೆ ಸೇವೆ, ಗೌರವ ಮತ್ತು ಕಾಳಜಿ ನೀಡುವುದರಿಂದ ಮನೆ ಮಂದಿಯಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ. ಸ್ನೇಹಿತರೊಂದಿಗೆ ಸಂಬಂಧಗಳು ಗಟ್ಟಿಯಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವವನ್ನು ಬಲಗೊಳಿಸಲು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಗತ್ಯ. ವಿಶೇಷವಾಗಿ ದತ್ತಾತ್ರೇಯ, ಗುರು ಅಥವಾ ವಿಷ್ಣುವಿನ ಆರಾಧನೆ ಶುಭಕಾರಿ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವುಗಳು, ಹಳದಿ ವಸ್ತ್ರ ಅಥವಾ ಬೆಸನ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಿದರೆ ಉತ್ತಮ ಫಲ ಸಿಗುತ್ತದೆ.
ಬ್ರಾಹ್ಮಣರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಜ್ಞಾನಿಗಳಿಗೂ ದಾನ ಮಾಡುವುದು ಶುಭ ಫಲಕಾರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಗುರುಗ್ರಹದ ಬುದ್ಧಿಗೆ ಸಂಬಂಧಿಸಿದ್ದು ಜ್ಞಾನ, ಚಾತುರ್ಯ ಮತ್ತು ಯಶಸ್ಸಿನ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕೆಲಸಗಳಲ್ಲಿ ಸ್ಪಷ್ಟತೆ ಮತ್ತು ಬೆಳವಣಿಗೆ ಸಂಭವಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶಾಂತಿ ಮತ್ತು ಪ್ರಜ್ಞೆಯ ಸಂಕೇತ. ಹಳದಿ ಬಣ್ಣದ ಉಡುಗೆಯಲ್ಲಿ ಇಂದು ಶಕ್ತಿಯ ಡೋಸು ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆರವರೆಗೆ. ಇಂದು ಈ ಸಮಯದಲ್ಲಿ ಕೆಲಸ ಪ್ರಾರಂಭಿಸಿದರೆ, ಮಾತುಕತೆ ನಡೆಸಿದರೆ, ವ್ಯಾಪಾರ ವ್ಯವಹಾರ ಮಾಡಿದರೆ ಅಥವಾ ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಫಲ ಸಂಭವಿಸುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸಮತೋಲನ ಹಾಗೂ ನೆಲದನಿಷ್ಠ ಗುಣಗಳಿಂದ ದಿನವನ್ನು ಪ್ರಾರಂಭಿಸುವಿರಿ. ನಿಮ್ಮ ಸ್ಥಿರತೆ, ತಾಳ್ಮೆ ಮತ್ತು ಶ್ರಮದಿಂದ ಕಾರ್ಯಗಳು ಸುಗಮವಾಗಿ ಸಾಗುವ ದಿನವಿದು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ವಿವೇಕ ಮತ್ತು ದೈವಭಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ವಿಷಯಗಳ ಬಗ್ಗೆ ಸ್ಪಷ್ಟತೆ ದೊರಕುವುದು, ನಿಂತುಕೊಂಡಿದ್ದ ಕೆಲಸಗಳಲ್ಲಿ ಚಲನಶೀಲತೆ ಕಾಣುವುದು ಮತ್ತು ಮನಸ್ಸಿನಲ್ಲಿ ಭರವಸೆ ಮೂಡುವುದು ಇಂದಿನ ದಿನದ ಪ್ರಮುಖ ಲಕ್ಷಣ. ನಿಮ್ಮ ಕಾರ್ಯಪಟುತನ ಇಂದು ಫಲ ನೀಡಲು ಶುರುವಾಗುತ್ತದೆ. ಸಮಸ್ಯೆಗಳನ್ನೇ ಪರಿಹಾರವಾಗಿ ಪರಿವರ್ತಿಸುವ ಸಾಮರ್ಥ್ಯವು ನಿಮ್ಮಲ್ಲಿ ಇಂದು ಹೆಚ್ಚಾಗಲಿದೆ. ಮಾತಿನ ಮೃದುತನ ಹಾಗೂ ನಡೆನಡುವೆಯ ಶಾಂತತೆಯು ಸುತ್ತಲಿನವರಲ್ಲಿ ನಿಮ್ಮ ಮೆಚ್ಚುಗೆಯನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿಯವರು ಇಂದು ತಮ್ಮ ಪರಿಶ್ರಮ ಮತ್ತು ನಿಷ್ಠೆಯಿಂದ ಉತ್ತಮ ಫಲಗಳನ್ನು ಪಡೆಯುವಿರಿ. ಹಿರಿಯರಿಂದ ಮೆಚ್ಚುಗೆ, ಮಾರ್ಗದರ್ಶನ ಅಥವಾ ಪ್ರೋತ್ಸಾಹ ದೊರೆಯಬಹುದು. ಹೊಸ ಕೆಲಸಗಳ ಹೊಣೆಗಾರಿಕೆ ನಿಮ್ಮ ಕಡೆ ಸೆಳೆಯಬಹುದು. ಕಚೇರಿಯಲ್ಲಿ ನೀವು ತೋರಿಸುವ ಚಿತ್ತಾಕರ್ಷಕ ಕಾರ್ಯಪದ್ಧತಿ ನಿಮ್ಮನ್ನು ಇತರರಿಗೆ ಮಾದರಿಯನ್ನಾಗಿ ಮಾಡುತ್ತದೆ. ಆದರೆ ನಿಧಾನವಾಗಿ ಕೆಲಸ ಮಾಡುವ ನಿಮ್ಮ ಸ್ವಭಾವವನ್ನು ಕೆಲವರು ಗಮನಿಸಬಹುದು. ಆದ್ದರಿಂದ ಸಮಯ ನಿರ್ವಹಣೆಯಲ್ಲಿ ಸ್ವಲ್ಪ ವೇಗ ಅಗತ್ಯ. ವ್ಯಾಪಾರದಲ್ಲಿ ಇದ್ದವರಿಗಾಗಿ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲನೆ, ಹೊಸ ಖರೀದಿ ಮಾರಾಟದ ಯೋಜನೆ ಅಥವಾ ಗ್ರಾಹಕರೊಂದಿಗೆ ಶಾಂತ ಮಾತುಕತೆ ನಡೆಸಲು ಉತ್ತಮ ದಿನ. ವ್ಯವಹಾರದಲ್ಲಿ ಸ್ಥಿರತೆ ಕಾಣಬಹುದು. ಹೊಸ ಒಪ್ಪಂದಗಳ ಬಗ್ಗೆ ಚಿಂತನೆ ಮಾಡಬಹುದು, ಆದರೆ ತುರ್ತು ನಿರ್ಧಾರ ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವ್ಯಯ ಮತ್ತು ವಿವೇಕದ ಅವಶ್ಯಕತೆ ಹೆಚ್ಚಿದೆ. ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದಾದ ಸೂಚನೆ ಇದೆ, ವಿಶೇಷವಾಗಿ ಮನೆ ಅಥವಾ ಕುಟುಂಬದ ಅವಶ್ಯಕತೆಗಳಿಗೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಪ್ರಮಾಣದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಇಂದು ದಿನ ಸೂಕ್ತವಲ್ಲ. ಹಣವನ್ನು ಸಂಗ್ರಹಿಸುವ ಮನೋಭಾವದಿಂದ ನಡೆದುಕೊಳ್ಳಿ. ವ್ಯಾಪಾರಿಗಳಿಗೆ ಇಂದು ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಬಾಹ್ಯ ರಾಜ್ಯ ಅಥವಾ ದೂರದ ವ್ಯಾಪಾರದಲ್ಲಿ ನಿಗ್ರಹದ ನಿಲುವು ಇರಲಿ. ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾತನ್ನು ಕೇಳಿ ಹಣಕಾಸು ನಿರ್ವಹಿಸಿ, ಇದು ಇಂದು ಹೆಚ್ಚುವರಿ ಲಾಭ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಧಾಟಿ ಸ್ಥಿರವಾಗಿದ್ದರೂ ಗಂಟಲು ನೋವು, ಕೆಮ್ಮು, ಜ್ವರ, ಗಂಟಲಿನಲ್ಲಿ ಒಣತೆ, ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆ ಕಾಣಬಹುದು. ತಣ್ಣನೆ ಬಿಸಿಯ ವ್ಯತ್ಯಾಸ ತಪ್ಪಿಸುವುದು ಒಳಿತು. ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮ ಮಾಡಿದರೆ ದಿನವಿಡೀ ಶಕ್ತಿಯುತವಾಗಿರಲು ಸಹಕರಿಸುತ್ತದೆ. ಆಹಾರದಲ್ಲಿ ಅತಿ ಪದಾರ್ಥಗಳು, ಹೆಚ್ಚು ಎಣ್ಣೆ ಅಥವಾ ಖಾರದ ಆಹಾರ ತಪ್ಪಿಸಬೇಕು. ಮನಸ್ಸಿಗೆ ಶಾಂತಿ ತರುವ ಧ್ಯಾನ, ಜಪ ಮತ್ತು ಸಾತ್ವಿಕ ಆಹಾರ ಇಂದು ಉತ್ತಮ ಫಲ ತರುತ್ತವೆ. ಗುರುವಾರದ ಪ್ರಭಾವದಿಂದ ಧಾರ್ಮಿಕ ಶಕ್ತಿಯು ಆರೋಗ್ಯಕ್ಕೆ ಹಿತಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ, ಸುಖಕರ ವಾತಾವರಣ. ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು. ಹಿರಿಯರ ಸಲಹೆ ನಿಮಗೆ ಉಪಕಾರಿಯಾಗುತ್ತದೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕ ಮಾತುಕತೆ, ಭರವಸೆ ಮತ್ತು ಬೆಂಬಲದ ಭಾವನೆ ಇರುತ್ತದೆ. ಅಲ್ಪ ಗಲಾಟೆಗಳು ಸಂಭವಿಸಿದರೂ ನಿಮ್ಮ ಶಾಂತ ವಿಚಾರಧಾರೆ ಅವುಗಳನ್ನು ಸರಿಪಡಿಸುತ್ತದೆ. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ, ಶಿಕ್ಷಣ ಅಥವಾ ಸಾಧನೆಗೆ ಸಂಬಂಧಿಸಿದ ಮಾಹಿತಿಗಳು ಬರಬಹುದು. ಕುಟುಂಬದಲ್ಲಿ ದೇವರ ಪೂಜೆ, ದಾನ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಇಂದು ಆಧ್ಯಾತ್ಮಕ್ಕೆ ವಿಶೇಷ ಮಹತ್ವ ಇದೆ. ಗುರುದೇವರಿಗೆ ಅಥವಾ ಶ್ರೀ ವಿಷ್ಣುವಿಗೆ ಪೂಜೆ, ನಾಮಸ್ಮರಣೆ ಅಥವಾ ದೇವಾಲಯಕ್ಕೆ ಭೇಟಿ ಉತ್ತಮ ಫಲ ನೀಡುತ್ತದೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವು, ಹಳದಿ ವಸ್ತ್ರ ಅಥವಾ ಹಳದಿ ಆಹಾರ ಪದಾರ್ಥಗಳನ್ನು ದಾನ ಮಾಡಿದರೆ ಅತ್ಯಂತ ಶುಭ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರೆ ಪಾಪಕರ್ಮ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 5.
ಈ ಸಂಖ್ಯೆ ಗುರುಗ್ರಹದ ಜ್ಞಾನ, ವಿಸ್ತರಣೆ ಮತ್ತು ಶುಭ ಫಲದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಜ್ಞಾನಪೂರ್ಣವಾಗುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುದೇವನ ಕೃಪೆಯ ಸಂಕೇತ. ಈ ಬಣ್ಣ ಧರಿಸುವುದು ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡುವುದು ಮನಸ್ಸಿಗೆ ಬೆಳಕು, ಸ್ಥಿರತೆ ಮತ್ತು ಶುಭ ಶಕ್ತಿಯನ್ನು ತರಲಿದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಈ ಸಮಯದಲ್ಲಿ ಮನೆ ಮಂದಿರ, ವಾಣಿಜ್ಯ ಕಾರ್ಯಗಳು, ಹೊಸ ಆರಂಭಗಳು, ಕುಟುಂಬ ನಿರ್ಧಾರಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಗಳು ಅತ್ಯುತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 11 ಗುರುವಾರದ ಈ ದಿನ ಮಿಥುನ ರಾಶಿಯವರು ಬುದ್ಧಿ, ಚಾತುರ್ಯ, ಸಂವಹನ ಸಾಮರ್ಥ್ಯ ಮತ್ತು ಚುರುಕುತನದಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಮಾತು, ನಿಮ್ಮ ಚಿಂತನೆ ಮತ್ತು ನಿಮ್ಮ ನಿರ್ಧಾರಗಳು ಇಂದು ಸುತ್ತಲಿನವರ ಮನಸ್ಸಿನಲ್ಲಿ ಆಕರ್ಷಣೆ ಹುಟ್ಟಿಸುವಂತಹವು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ವಿವೇಕ, ಕಲಿಕೆಯ ಆಸಕ್ತಿ ಮತ್ತು ಧಾರ್ಮಿಕ ಚಿಂತನೆಗಳು ನಿಮ್ಮಲ್ಲಿ ಹೆಚ್ಚಾಗುತ್ತವೆ. ಹೊಸ ವಿಚಾರಗಳು, ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಕಲಿಕೆಗಳನ್ನು ಪ್ರಾರಂಭಿಸಲು ದಿನ ಬಹಳ ಅನುಕೂಲ. ಬರವಣಿಗೆ, ಪಠಣ, ಉಪನ್ಯಾಸ, ಸಂವಹನ ಹಾಗೂ ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಇಂದು ವಿಶೇಷ ಜಯಗಳಿಸುವ ಸಂದರ್ಭ. ಆದರೆ ಚಾತುರ್ಯ ಹೆಚ್ಚಿದ್ದರೂ ಅಲಕ್ಷ್ಯತೆ, ದ್ವಂದ್ವ ಅಥವಾ ಚಂಚಲತೆಯಿಂದ ಕೆಲವು ಕಾರ್ಯಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ. ಮನಸ್ಸನ್ನು ಕೇಂದ್ರೀಕರಿಸಿದರೆ ಯಶಸ್ಸು ನಿಶ್ಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಇಂದು ಕಾರ್ಯನಿಷ್ಠೆ ಮತ್ತು ಚುರುಕುತನದಿಂದ ಎಲ್ಲರ ಗಮನ ಸೆಳೆಯುವಿರಿ. ನಿಮ್ಮ ಮಾತಿನ ಚಾಣಾಕ್ಷತೆ ಹಾಗೂ ಕಾರ್ಯನಿಷ್ಠೆಯಿಂದ ಹಿರಿಯರು ಮೆಚ್ಚಿಕೊಳ್ಳುವರು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಹೊಸ ಪ್ರಾಜೆಕ್ಟುಗಳು ಕೊಡಬಹುದಾದ ಸಾಧ್ಯತೆ ಇದೆ. ಸಮಸ್ಯೆಗಳನ್ನು ಚುರುಕುವಾಗಿ ಪರಿಹರಿಸುವ ಸಾಮರ್ಥ್ಯದಿಂದ ನೀವು ತಂಡದಲ್ಲಿ ಮುಂಚೂಣಿಗೆ ಬರಬಹುದು. ಕಚೇರಿಯಲ್ಲಿ ಸಂವಹನ ತಪ್ಪಾಗಿ ಅರ್ಥವಾಗದಂತೆ ಎಚ್ಚರಿಕೆಯಿಂದ ಮಾತನಾಡಿ. ಬರವಣಿಗೆ, ಮಾಧ್ಯಮ, ಕಾನೂನು, ನ್ಯಾಯ, ಶಿಕ್ಷಣ, ವ್ಯಾಪಾರ ಸಲಹೆಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಇರುವವರಿಗೆ ಅತ್ಯಂತ ಶುಭ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಸಂದರ್ಶನ ಅವಕಾಶ ಬರಬಹುದು. ಆದರೆ ತ್ವರಿತ ನಿರ್ಧಾರ ಮಾಡದೆ ಎಲ್ಲ ಆಯ್ದ ಮಾಹಿತಿಗಳನ್ನು ಪರಿಶೀಲಿಸಿದ ಮೇಲೆ ಮುಂದಡಿ ಇಡಿ. ವ್ಯಾಪಾರಿಗಳಿಗೆ ಇಂದು ಮಾತುಕತೆಗಳು, ಒಪ್ಪಂದಗಳು, ಗ್ರಾಹಕ ಸಂಪರ್ಕಗಳು ಮತ್ತು ಮಾರಾಟ ಚಟುವಟಿಕೆಗಳಲ್ಲಿ ಚೇತರಿಕೆ ಕಾಣಬಹುದು. ಆದರೆ ಖಾತೆ ಪತ್ರಗಳಲ್ಲಿ ನಿಖರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ಸ್ಥಿತಿ ಸಮತೋಲನದತ್ತ ಸಾಗುತ್ತದೆ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಕೆಲವು ಹೊಸ ಆದಾಯ ಮೂಲಗಳು ಕಂಡುಬರುವ ಸಾಧ್ಯತೆ ಇದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನಪೂರ್ಣ ಹಣಕಾಸು ನಿರ್ವಹಣೆ ನಿಮಗೆ ಲಾಭಕರ. ಪುಸ್ತಕ, ಶಿಕ್ಷಣ, ಪ್ರವಾಸ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು. ಅನಿರೀಕ್ಷಿತವಾಗಿ ಸಹಾಯ ಮಾಡುವವರು ಎದುರಾಗಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡಬಹುದು. ಆದರೆ ನಿರ್ಧಾರ ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯಬೇಕು. ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಇಂದು ಶ್ರೇಷ್ಠವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಮಿತವಾಗಿರುವ ಜಾಗರೂಕತೆ ಅಗತ್ಯ. ತಲೆನೋವು, ಕಣ್ಣು ನೋವು, ನಿದ್ರೆ ಕೊರತೆ ಅಥವಾ ಮನಸ್ಸಿನ ಅಶಾಂತಿ ಕಂಡುಬರುವ ಸಾಧ್ಯತೆ ಇದೆ. ಅತಿಯಾದ ಚಿಂತೆಯಿಂದ ನರಸಂಬಂಧಿ ಒತ್ತಡ ಉಂಟಾಗಬಾರದೆಂದು ವಿಶ್ರಾಂತಿ ತೆಗೆದುಕೊಳ್ಳಿ. ಉಸಿರಾಟ ವ್ಯವಸ್ಥೆ, ಗಂಟಲು ಮತ್ತು ಭುಜಭಾಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಬೆಳಿಗ್ಗೆ ಹಾಸುಹೊಕ್ಕು, ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಹಸಿರು ಪಲ್ಯ ಹಣ್ಣಿನ ಡಯಟ್ ಪಾಲನೆ ಮಾಡುವುದು ಒಳಿತು. ಗುರುಗ್ರಹದ ಪ್ರಭಾವದಿಂದ ಆರೋಗ್ಯದಲ್ಲಿ ನಿಧಾನವಾದ ಸುಧಾರಣೆ ಕಾಣಬಹುದು. ಧ್ಯಾನ ಮತ್ತು ಶಾಂತ ಸಂಗೀತ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದ ಮತ್ತು ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತಿನಲ್ಲಿ ಜಾಣ್ಮೆ ಮತ್ತು ಮೃದುತ್ವ ಇದ್ದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು. ಕುಟುಂಬ ಸದಸ್ಯರೊಂದಿಗೆ ಕೆಲ ವಿಷಯಗಳಲ್ಲಿ ಚರ್ಚೆಗಳು ನಡೆಯಬಹುದಾದರೂ ನೀವು ಸಮತೋಲನದಿಂದ ನಡೆದುಕೊಂಡರೆ ಪರಿಸ್ಥಿತಿ ಸುಧಾರಿಸುತ್ತದೆ. ಪತ್ನಿ, ಪತಿ ಜೊತೆ ಇಂದು ಸ್ನೇಹ ಭಾವದಿಂದ ಮಾತನಾಡಿ. ಹಳೆಯ ವಿಷಯಗಳನ್ನು ಸ್ಪಷ್ಟಪಡಿಸಲು ಇದು ಉತ್ತಮ ದಿನ. ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷದ ಸುದ್ದಿ ಬರಬಹುದು. ಸಂಬಂಧದಲ್ಲಿ ಇರುವವರಿಗೆ ಹೊಸ ಶಕ್ತಿ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ದೂರದಲ್ಲಿ ಇರುವವರಿಂದ ಉತ್ತಮ ಸುದ್ದಿಗಳು ಬರಬಹುದು. ಮನೆಗೆ ಅತಿಥಿಗಳು ಬರಬಹುದಾದ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಗುರುವಾರದ ಈ ದಿನ ಗುರುಗ್ರಹದ ಪ್ರಭಾವವನ್ನು ಶಾಂತಗೊಳಿಸಿ ಜ್ಞಾನ, ಧರ್ಮ ಮತ್ತು ಪುಣ್ಯದ ಬೆಳವಣಿಗೆಗಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಗುರು ಭಗವಂತನ ಆರಾಧನೆ,
ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ದತ್ತಾತ್ರೇಯರ ಸ್ಮರಣೆ ಅತ್ಯಂತ ಫಲಕಾರಕ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಹೂವುಗಳು, ಬೆಳ್ಳುಬೇಳೆ, ಗೋಧಿ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಅನ್ನದಾನ ಮಾಡುವುದು ಮಹಾಪುಣ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚಾತುರ್ಯ, ಚುರುಕುತನ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮಾತಿನ ಜಾಣ್ಮೆ ಮತ್ತು ಕಲಿಕೆಯ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಬೆಳಕು, ಶಾಂತಿ ಮತ್ತು ಶುಭ ಕಾರ್ಯದ ಸಂಕೇತ. ಇಂದು ಹಳದಿ ವಸ್ತ್ರ ಧರಿಸುವುದು ಅಥವಾ ಹಳದಿ ಹೂವಿನ ಪೂಜೆ ಮಾಡುವುದು ನಿಮಗೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ವಿದ್ಯಾಭ್ಯಾಸ ಯೋಜನೆಗಳು, ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು ಮತ್ತು ಕಾರ್ಯಾರಂಭಗಳಿಗೆ ದಿನ ಅತ್ಯಂತ ಫಲಕಾರಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಮನಸ್ಸಿನ ಭಾವನೆಗಳು ತೀವ್ರವಾಗುವ, ಹೃದಯ ಸ್ಪರ್ಶಿಸುವ ವಿಚಾರಗಳು ಮನಸ್ಸನ್ನು ಆವರಿಸುವ ದಿನ. ಚಂದ್ರನ ಪ್ರಭಾವದಿಂದ ನಿಮ್ಮ ಸಂವೇದನೆ, ಕಾಳಜಿ, ಕರುಣೆ ಹಾಗೂ ಒಳಗಿನ ಆತ್ಮಶಕ್ತಿ ಮತ್ತಷ್ಟು ಜಾಗೃತಿಯಾಗುತ್ತದೆ. ಮನೆಯವರ, ಸ್ನೇಹಿತರ ಹಾಗೂ ಹತ್ತಿರದವರ ಬಗ್ಗೆ ಹೆಚ್ಚು ಕಾಳಜಿ ತೋರುವಿರಿ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಭಾವನೆಗಳ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಳೆಯ ಕೆಲಸಗಳನ್ನು ಸರಿಪಡಿಸುವುದು, ಮನೆಯ ಪರಿಸರವನ್ನು ಸುಧಾರಿಸುವುದು ಅಥವಾ ಕುಟುಂಬದವರೊಂದಿಗೆ ಮುಖ್ಯ ಚರ್ಚೆ ನಡೆಸಲು ಇಂದು ಉತ್ತಮ ದಿನ. ಮನಸ್ಸಿಗೆ ನೆಮ್ಮದಿ ಬೇಕಾದರೆ ನೀರಿನ ತಟ, ದೇವಾಲಯ ಅಥವಾ ಧ್ಯಾನ ಸ್ಥಳಗಳಿಗೆ ಭೇಟಿ ನೀಡುವುದು ಉತ್ತಮ. ಭಾವನಾತ್ಮಕ ಏರುಪೇರುಗಳು ಇದ್ದರೂ ಇಂದಿನ ದಿನ ನಿಮಗೆ ಸ್ಫೂರ್ತಿ ಮತ್ತು ಒಳನೋಟಗಳನ್ನು ನೀಡುವ ಶಕ್ತಿಯುಳ್ಳದು. ಯಾವುದೇ ತೀರ್ಮಾನ ಕೈಗೊಳ್ಳುವ ಮೊದಲು ಮನಸ್ಸನ್ನು ಸ್ಥಿರಗೊಳಿಸಿ ನಂತರ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಟಕ ರಾಶಿಯವರು ಇಂದು ವಿವರಗಳಿಗೆ ಹೆಚ್ಚು ಗಮನ ನೀಡಿ ಕಾರ್ಯನಿರ್ವಹಿಸುವಿರಿ. ನಿಮ್ಮ ಜವಾಬ್ದಾರಿತ್ವ ಮತ್ತು ಶ್ರಮದ ಮನೋಭಾವದಿಂದ ಮೇಲದರವರ ಗಮನ ಸೆಳೆಯುವಿರಿ. ತಂಡದಲ್ಲಿ ಕೆಲಸ ಮಾಡುವಾಗ ನಿಮ್ಮ ಸಹಾನುಭೂತಿ, ಸಹಕಾರ ಮತ್ತು ಮೃದು ಸ್ವಭಾವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರಿಂದ ಸಲಹೆ, ಮಾರ್ಗದರ್ಶನ ದೊರಕುವ ಸಾಧ್ಯತೆ ಇದೆ. ಹೊಸ ಕೆಲಸಗಳಿಗೆ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆ ಇದೆ. ಆದರೆ ಆತುರದಿಂದ ನಿರ್ಧಾರ ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ಚರ್ಚೆಗಳು ಪರಿಣಾಮಕಾರಿ. ಕಚೇರಿ ವಾತಾವರಣದಲ್ಲಿ ಕೆಲ ಸಂದರ್ಭಗಳಲ್ಲಿ ಭಾವನೆಗಳು ಪ್ರಭಾವ ಬೀರುವ ಸಾಧ್ಯತೆ ಇರುವುದು, ಆದರೆ ನೀವು ತಾಳ್ಮೆಯಿಂದ ನಿಭಾಯಿಸಬಲ್ಲಿರಿ. ಉದ್ಯಮಿಗಳಿಗಾಗಿ ಇಂದು ಹಣಕಾಸು ದಾಖಲೆಗಳು, ವ್ಯವಹಾರ ಯೋಜನೆಗಳು ಮತ್ತು ಗ್ರಾಹಕರೊಂದಿಗೆ ಮಾತುಕತೆಗಳಿಗೆ ಉತ್ತಮ ದಿನ. ಕುಟುಂಬ, ವ್ಯಾಪಾರ ಅಥವಾ ಸ್ನೇಹಿತರ ಸಹಕಾರದಿಂದ ವ್ಯವಹಾರದಲ್ಲಿ ಸ್ವಲ್ಪ ಚಲನೆ ಕಂಡುಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಸೂಕ್ತ ನಿರ್ವಹಣೆಯ ಅಗತ್ಯವಿದೆ. ಅನಿರೀಕ್ಷಿತ ಗೃಹ ಖರ್ಚುಗಳು ಅಥವಾ ಕುಟುಂಬದವರಿಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಹಣ ವೆಚ್ಚವಾಗಬಹುದು. ಇಂದು ಹೊಸ ಹೂಡಿಕೆಗಳಿಗೆ ಸರಿ ಸಮಯವಲ್ಲ. ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಂತರ ನಿರ್ಧಾರ ಮಾಡಿ. ಹಳೆಯ ಬಾಕಿ ಹಣ ವಾಪಸು ದೊರಕುವ ಸಾಧ್ಯತೆ ಇದ್ದರೂ ಅಲ್ಪ ವಿಳಂಬವೂ ಇರಬಹುದು. ಕುಟುಂಬದವರ ಸಲಹೆ ಹಣಕಾಸು ನಿರ್ಧಾರಗಳಲ್ಲಿ ಉಪಯುಕ್ತ. ಜಲತತ್ವದಿಂದ ನಿಯಂತ್ರಿಸಲ್ಪಡುವ ಕಟಕ ರಾಶಿಗೆ ಇಂದು ನೀರಿನ ಮೂಲಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಅಂಶ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಜೀರ್ಣಕ್ರಿಯೆ, ಹೊಟ್ಟೆ ನೋವು, ಆಮ್ಲತೆ ಸಮಸ್ಯೆಗಳು ತೋರಿಸಬಹುದು. ಆಹಾರದಲ್ಲಿ ಜಾಗೃತಿ ಅಗತ್ಯ. ಬಿಸಿ ಮತ್ತು ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ, ನೀರು ಮತ್ತು ದ್ರವ ಪದಾರ್ಥಗಳ ಸೇವನೆಯನ್ನು ಹೆಚ್ಚಿಸಿ. ಮನಸ್ಸಿನ ಭಾವನಾತ್ಮಕ ಬದಲಾವಣೆಗಳಿಂದ ತಲೆನೋವು, ದೌರ್ಬಲ್ಯ ಕಂಡುಬರುವ ಸಾಧ್ಯತೆ ಇದೆ. ಯೋಗ, ಪ್ರಾಣಾಯಾಮ ಮತ್ತು ಸುಲಭ ಧ್ಯಾನ ವಿಧಾನಗಳಿಂದ ಮನಸ್ಸಿಗೆ ಸಮತೋಲನ ಸಿಗುತ್ತದೆ. ಬೆಳಗಿನ ಹೊತ್ತಿನಲ್ಲಿ ನಡಿಗೆ ಅಥವಾ ನೀರಿನ ತಟದ ಬಳಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ನಿದ್ರೆ ಸ್ವಲ್ಪ ಅಸ್ತವ್ಯಸ್ತವಾಗಬಹುದು, ಅದಕ್ಕಾಗಿ ರಾತ್ರಿಯಲ್ಲಿ ಹಗುರವಾದ ಆಹಾರ ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಸಂವಾದಗಳು ಹೆಚ್ಚಾಗಬಹುದು. ಹಳೆಯ ವಿಷಯಗಳ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಮತ್ತು ಮೃದು ಸ್ವಭಾವದಿಂದ ಕುಟುಂಬದಲ್ಲಿ ಸಮರಸತೆ ನಿರ್ಮಾಣವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ. ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧ ಗಾಢವಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ಸಮಯ. ಮನೆಯ ಪರಿಸರದಲ್ಲಿ ಕೆಲವು ಬದಲಾವಣೆಗಳು ಸಾಧ್ಯ. ಉದಾಹರಣೆಗೆ, ಮನೆ ಅಲಂಕಾರ, ವಸ್ತುಗಳ ಜಾಗ ಬದಲಾವಣೆ. ಸ್ನೇಹಿತರೊಂದಿಗೆ ಚಿಕ್ಕ ಮಾತುಕತೆ ಅಥವಾ ಭೇಟಿ ಮನಸ್ಸಿಗೆ ಖುಷಿ ನೀಡುತ್ತದೆ.
ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಅಗತ್ಯ. ವೀಕ್ಷಕರೇ, ನೀವು ಗುರುವಾರದ ಈ ದಿನ ಗುರುಗ್ರಹದ ಪ್ರಭಾವ ಬಲವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಲಾಭ ಜಾಸ್ತಿ. ಗುರುದೇವರಿಗೆ ಅರ್ಚನೆ, ಹಳದಿ ಹೂವುಗಳು, ಕೇಸರಿ ಬಣ್ಣದ ವಸ್ತ್ರಗಳ ಬಳಕೆ ಶುಭ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಗುರುವೇ ನಮಃ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಒಳಿತು. ವಿದ್ಯೆ, ಜ್ಞಾನ ಮತ್ತು ಒಡನೋಟ ಹೆಚ್ಚಲು ಗುರುದೇವರ ಸ್ತುತಿ ಅತ್ಯಂತ ಫಲಕಾರಿ. ಹಳದಿ ಅಥವಾ ಕೇಸರಿ ಬಟ್ಟೆ, ಕಡಲೆಬೇಳೆ, ಹಳದಿ ಹಣ್ಣುಗಳ ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಜ್ಞಾನ, ವಿಸ್ತರಣೆ ಮತ್ತು ಪ್ರಗತಿಯ ಸಂಕೇತ. ಇಂದಿನ ದಿನ ನಿಮಗೆ ಒಳನೋಟ, ಜ್ಞಾನ ಮತ್ತು ಹೊಸ ದಾರಿಗಳನ್ನು ತೆರೆದುಕೊಡಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುಭ, ಶಾಂತಿ ಮತ್ತು ಪ್ರೇರಣೆಯ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವುಗಳಿಂದ ಪೂಜೆ ಮಾಡುವುದು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆಯ ಅವಧಿ. ಈ ಸಮಯದಲ್ಲಿ ದೇವತಾ ಪೂಜೆ, ಗೃಹ ಕಾರ್ಯ, ವ್ಯವಹಾರ ಚಟುವಟಿಕೆಗಳು ಮತ್ತು ಪ್ರಮುಖ ನಿರ್ಧಾರಗಳು ಹೆಚ್ಚು ಫಲ ನೀಡುತ್ತವೆ. ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವ ಅತ್ಯಂತ ಉತ್ತಮ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಧೈರ್ಯ, ಗೌರವ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುತ್ತಾರೆ. ಗುರುವಾರದ ಗುರುವಿನ ಪ್ರಭಾವದಿಂದ ಜ್ಞಾನ, ವಿವೇಕ ಹಾಗೂ ದೈವಾನುಗ್ರಹ ಎರಡೂ ನಿಮ್ಮೊಂದಿಗೆ ಇರುತ್ತವೆ. ನೀವು ಕೈಗೊಂಡ ಕೆಲಸಗಳಲ್ಲಿ ದೈವಿಕ ಸಹಕಾರ ಕಂಡುಬರುತ್ತದೆ. ಮಾನಸಿಕವಾಗಿ ಚೈತನ್ಯವು ಹೆಚ್ಚುತ್ತದೆ. ಹೊಸ ನಿರ್ಧಾರಗಳು, ಹೊಸ ಯೋಜನೆಗಳು ಮತ್ತು ಹೊಸ ಅವಕಾಶಗಳು ಇಂದು ನಿಮಗೆ ಬರಬಹುದಾದ ಯೋಗವಿದೆ. ನಿಮ್ಮ ಮಧ್ಯಸ್ಥಿಕೆ, ಮಾತಿನ ಪ್ರಭಾವ ಮತ್ತು ನಾಯಕತ್ವ ಕೌಶಲಗಳಿಂದ ಸುತ್ತಲಿನವರು ನಿಮ್ಮನ್ನು ಗೌರವದಿಂದ ನೋಡುತ್ತಾರೆ. ನಿಮ್ಮ ದಿಟ್ಟ ಮನೋಭಾವದಿಂದ ಕೆಲವು ಗೊಂದಲಗಳು ನಿವಾರಣೆಯಾಗಬಹುದು. ಇಂದು ಜ್ಞಾನಾರ್ಜನೆಗೆ, ಶುಭಾರಂಭಗಳಿಗೆ ಮತ್ತು ಬುದ್ಧಿ ಚಾತುರ್ಯದ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರ ದಿನ. ಉದ್ದೇಶಪೂರ್ವಕವಾಗಿ ನಡೆದುಕೊಂಡರೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯುತ್ತದೆ. ಆದರೆ ಅಲ್ಪ ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸ ತೊಂದರೆ ಕೊಡಬಹುದು. ಸಹಿಷ್ಣುತೆ ಮತ್ತು ಮೃದುವಾದ ನಡವಳಿಕೆ ನಿಮಗೆ ಶುಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಇಂದು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಹಿರಿಯ ಅಧಿಕಾರಿ ವರ್ಗದಿಂದ ಮೆಚ್ಚುಗೆ ಪಡೆಯುವಿರಿ. ಕಾರ್ಯಗಳ ಮೇಲೆ ಕೇಂದ್ರೀಕರಣ ಹೆಚ್ಚುತ್ತದೆ. ಕೆಲಸದಲ್ಲಿ ಎದುರಾಗುವ ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸಬಲ್ಲಿರಿ. ನಿಮಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಹೊಸ ಯೋಜನೆಗಳ ನೇತೃತ್ವ ದೊರೆಯುವ ಅವಕಾಶವಿದೆ. ಸಹೋದ್ಯೋಗಿಗಳಿಗೆ ಸಲಹೆ ನೀಡುವ ಸಂದರ್ಭ ಬಂದು ಬಿಡಬಹುದು. ನಿಮ್ಮ ಮಾತಿನ ತೂಕ ಹೆಚ್ಚಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಒಪ್ಪಂದಗಳ ಚರ್ಚೆ ಮತ್ತು ಹಿಂದಿನ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುವ ದಿನ. ಲೆಕ್ಕಪತ್ರಗಳನ್ನು ಸರಿಯಾಗಿಡುವ, ಬಾಕಿ ಹಣವನ್ನು ವಾಪಸ್ ಪಡೆಯುವ ಮತ್ತು ಹೊಸ ಮಾರಾಟ ತಂತ್ರಗಳನ್ನು ರೂಪಿಸುವುದಕ್ಕೆ ಅನುಕೂಲ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಗುರುಗ್ರಹದ ಅನುಗ್ರಹದಿಂದ ಉತ್ತಮ ಸಂದರ್ಶನಗಳು ಅಥವಾ ಹೊಸ ಅವಕಾಶಗಳ ಸುದ್ದಿ ಬರಬಹುದು. ಇಂದು ಗುರಿ ಸ್ಪಷ್ಟವಾಗಿರಲಿ, ಕ್ರಮ ಜಾಣ್ಮೆಯಿಂದ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಪ್ರಶಸ್ತಿಯ ದಿನ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆಗಳಿವೆ. ಮನೆ, ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ನಿಧಾನವಾದರೂ ಅನುಕೂಲಕರ ಬೆಳವಣಿಗೆ ಕಾಣಬಹುದು. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳಾಗಬಹುದು, ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಧಾರ್ಮಿಕ ಕಾರ್ಯಗಳು ಅಥವಾ ಉಡುಗೊರೆಗಳ ಕುರಿತು. ಹೆಚ್ಚಿನ ಲಾಭದ ಆಶೆಯೊಂದಿಗೆ ಅಪಾಯದ ಹೂಡಿಕೆ ಮಾಡಬೇಡಿ. ಗುರುಗ್ರಹದ ಪ್ರಭಾವದಿಂದ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ವಿಶೇಷವಾಗಿ ಲಾಭದಾಯಕ. ವ್ಯವಹಾರದಲ್ಲಿರುವವರು ಇಂದು ಹಣದ ಹರಿವಿನಲ್ಲಿ ಸ್ವಲ್ಪ ಚೇತರಿಕೆ ಅನುಭವಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಉಲ್ಲಾಸ ಮತ್ತು ಚೈತನ್ಯ ಹೆಚ್ಚಿದ್ದರೂ ಹೃದಯ, ರಕ್ತದೊತ್ತಡ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಲ್ಪ ಸಮಸ್ಯೆಗಳು ಕಾಣಿಸಬಹುದು. ಆಹಾರದಲ್ಲಿ ಸ್ವಲ್ಪ ನಿಯಮ ಪಾಲಿಸುವುದು ಮುಖ್ಯ. ಮೂತ್ರ ಸಂಬಂಧಿತ ಸಮಸ್ಯೆಗಳು, ದಾಹ, ತಲೆ ಸುತ್ತು ಮುಂತಾದವು ಕಂಡು ಬಂದರೆ ನೀರಿನ ಸೇವನೆಯನ್ನು ಹೆಚ್ಚಿಸಿಕೊಳ್ಳಿ. ಧ್ಯಾನ, ಪ್ರಾಣಾಯಾಮ, ಭಗವಾನ್ ವಾಮನ ಅಥವಾ ದತ್ತಾತ್ರೇಯರ ಧ್ಯಾನ ಮಾಡುವುದರಿಂದ ಮನಃಶಾಂತಿ ಹೆಚ್ಚುತ್ತದೆ. ಶುಭ ದಿನವಾದ ಕಾರಣ ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ 10 ನಿಮಿಷ ನಿಂತರೆ ಆರೋಗ್ಯದಲ್ಲಿ ಸದೃಢತೆ ಹೆಚ್ಚುತ್ತದೆ. ಇಂದು ರಾತ್ರಿ ಅಲ್ಪ ಜೀರ್ಣದ ಆಹಾರ ಸೇವಿಸಿ. ಹೆಚ್ಚು ತೈಲಾಹಾರ, ಖಾರದ ಆಹಾರ ಇತ್ಯಾದಿ ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತಿ, ಸಮರಸತೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಗುರುವಾರದ ದೈವಿಕ ಶಕ್ತಿ ಕುಟುಂಬದ ವಾತಾವರಣವನ್ನು ಶುಭಕರಗೊಳಿಸುತ್ತದೆ.
ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ ನಡೆಯುವ ದಿನ. ಹಳೆಯ ಅಸಮಾಧಾನಗಳು ದೂರಾಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಸಂತೋಷದ ಸುದ್ದಿ ಬರುವ ಚಾನ್ಸ್ ಇದೆ. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ, ಮೃದು ಮಾತು ಮತ್ತು ಶಾಂತ ನಡವಳಿಕೆಯಿಂದ ನಡೆದುಕೊಂಡರೆ ಉತ್ತಮ ಫಲ. ಸ್ನೇಹಿತರೊಂದಿಗೆ ಸನ್ನಿವೇಶಗಳು ಸಂತೋಷದಾಯಕವಾಗಿರಬಹುದು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ದೀಪಾರಾಧನೆ ಅಥವಾ ಪೂಜೆ ನಡೆಯುವ ಯೋಗವಿದೆ. ವೀಕ್ಷಕರೇ, ನೀವು ಗುರುವಾರದ ಈ ದಿನ ಗುರುಗ್ರಹದ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಗಳು ಮುಖ್ಯ. ಶ್ರೀ ವಿಷ್ಣು ಸಹಸ್ರನಾಮ, ಗುರು ಗಾಯತ್ರಿ ಅಥವಾ ಓಂ ಬ್ರೀಂ ಬೃಹಸ್ಪತಿಯೇ ನಮಃ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭ. ಹಳದಿ ಬಣ್ಣದ ಹೂವು, ಬೆಲ್ಲಬೇಳೆ ಅಥವಾ ಹಳದಿ ವಸ್ತ್ರಗಳನ್ನು ದೇವರಿಗೆ ಅರ್ಪಿಸಿದರೆ ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ಪಂಡಿತರಾದ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಗುರುಗ್ರಹದ ಪ್ರಸಾದ ಬಲವಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಬುದ್ಧಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುವುದರಿಂದ ಇದು ನಿಮ್ಮ ಕಾರ್ಯಯೋಜನೆಗೆ ಮತ್ತು ನಿರ್ಧಾರಗಳಿಗೆ ಶುಭ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ದೈವಿಕತೆ ಮತ್ತು ಶುಭ ಶಕ್ತಿಯ ಪ್ರತೀಕ. ಹಳದಿ ಬಣ್ಣದ ಉಡುಪು ಧರಿಸಿದರೆ ಇಂದು ವಿಶೇಷ ಶುಭ ಫಲ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಆರಂಭ, ಹೊಸ ಕಾರ್ಯ ಯೋಜನೆಗಳು ಮತ್ತು ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರಿಗೆ ಶುದ್ಧತೆ, ವಿವೇಕ, ವಿಶ್ಲೇಷಣಾ ಶಕ್ತಿ ಮತ್ತು ಕಾರ್ಯಪಟುತೆಯು ಹೆಚ್ಚಾಗಿರುವ ದಿನ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಪ್ರಜ್ಞೆ, ವಿವೇಚನೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಸುವ್ಯವಸ್ಥಿತ ಚಿಂತನೆ, ಪರಿಶೀಲನೆ ಹಾಗೂ ಸೂಕ್ಷ್ಮ ಗಮನ ಇಂದಿನ ಕಾರ್ಯಗಳು ಯಶಸ್ವಿಯಾಗಲು ಕಾರಣವಾಗುತ್ತದೆ. ಹಳೆಯ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮುಗಿಸುವುದು, ಹೊಸ ಕಾರ್ಯಗಳಿಗೆ ಗಂಭೀರವಾಗಿ ಯೋಜನೆ ರೂಪಿಸುವುದು ಮತ್ತು ದೀರ್ಘಕಾಲಿಕ ಲಾಭದ ಬಗ್ಗೆ ಆಲೋಚಿಸುವಂತಹ ದಿನ. ಇಂದು ನಿಮಗೆ ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ತಪ್ಪುಗಳು ತಪ್ಪಿ ಫಲಿತಾಂಶಗಳು ಉತ್ತಮಗೊಳ್ಳುತ್ತವೆ. ಸಾಮಾಜಿಕ, ವೃತ್ತಿಪರ ಹಾಗೂ ಕುಟುಂಬ ಸಂಬಂಧಗಳಲ್ಲಿ ನಿಮ್ಮ ನಿಖರವಾದ ಮಾತು, ಸುಬೋಧನೆ ಮತ್ತು ಮಿತವ್ಯಯದ ನಡವಳಿಕೆಯಿಂದ ಸುತ್ತಲಿನವರಿಗೆ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗುತ್ತದೆ. ಯಾವ ಕೆಲಸಕ್ಕೂ ನೀವು ತಾಳ್ಮೆ, ತಿಳಿವು ಮತ್ತು ನಿಯಮಪ್ರಿಯತೆಯನ್ನು ಸೇರಿಸಿದರೆ ಜಯ ನಿಮ್ಮದೇ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಪರಿಶೀಲನಾ ದೃಷ್ಟಿಕೋನ ಪ್ರಮುಖ ಪಾತ್ರ ವಹಿಸುತ್ತದೆ. ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಮತ್ತು ಗೌರವ ದೊರೆಯುವ ಸಂಭವವಿದೆ. ಹೊಸ ಹೊಣೆಗಾರಿಕೆಗಳು ನಿಮ್ಮ ಕೈ ಸೇರಬಹುದು. ಕಚೇರಿಯಲ್ಲಿ ಸಣ್ಣ ಪ್ರಮಾದಗಳಾದರೂ ನಿಮ್ಮ ಎಚ್ಚರಿಕೆಯಿಂದ ತಪ್ಪಿಸಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇದು ಯೋಗ್ಯ ದಿನ. ಸಂದರ್ಶನಗಳಲ್ಲಿ ನಿಮ್ಮ ಜ್ಞಾನ, ಸ್ಪಷ್ಟ ಮಾತು ಮತ್ತು ಆತ್ಮವಿಶ್ವಾಸ ಗಮನ ಸೆಳೆಯುತ್ತದೆ. ನಿಮ್ಮ ಹಿಂದಿನ ಅನುಭವಗಳು ನಿಮಗೆ ಬಲ ನೀಡುತ್ತವೆ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಣದ ಹರಿವು ನಿಯಂತ್ರಣ ಮತ್ತು ಹೊಸ ಒಪ್ಪಂದಗಳ ವಿಮರ್ಶೆಗೆ ಉತ್ತಮ ದಿನ. ವ್ಯಾಪಾರದಲ್ಲಿರುವವರು ಸರಬರಾಜು, ವಸ್ತುಗಳ ವರ್ಗಾವಣೆ ಮತ್ತು ಸಂವಹನದಲ್ಲಿ ಹೆಚ್ಚು ಗಮನ ಕೊಟ್ಟರೆ ಲಾಭ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಕನ್ಯಾ ರಾಶಿಯವರು ಹಣದ ವಿಷಯದಲ್ಲಿ ಇಂದು ಮಿತವ್ಯಯದ ನಡವಳಿಕೆ ಅನುಸರಿಸುವುದು ಶ್ರೇಷ್ಠ. ಕೆಲವು ಅನಿರೀಕ್ಷಿತ ಖರ್ಚುಗಳು ಮನೆಯಲ್ಲಿ, ಮಕ್ಕಳ ಶಿಕ್ಷಣ ಅಥವಾ ವೈದ್ಯಕೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಭವಿಸಬಹುದು. ಆದ್ದರಿಂದ ಹಣಕಾಸಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ದೊರೆಯಬಹುದು. ಹೊಸ ಹೂಡಿಕೆಗಳನ್ನು ಇಂದು ಮಾಡಬೇಕಾದರೆ ಸಂಪೂರ್ಣ ವಿಶ್ಲೇಷಣೆ ಮತ್ತು ಹಿರಿಯರ ಸಲಹೆ ಅನಿವಾರ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ರಾಜಕೀಯ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಇಂದು ಹಣಕಾಸಿನ ಲಾಭದ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಹೊಟ್ಟೆನೋವು, ಗ್ಯಾಸ್ಟ್ರಿಕ್ ಹಾಗೂ ನಾಡಿ ಸಂಬಂಧಿತ ಅಸಹನೆ ಕಾಣಿಸಬಹುದು. ಆಹಾರದಲ್ಲಿ ನಿಯಮ, ಸಮಯಕ್ಕೆ ತಿನ್ನುವುದು ಮತ್ತು ಮಸಾಲೆ, ಎಣ್ಣೆ, ಉಪ್ಪಿನ ಪ್ರಮಾಣ ಕಡಿಮೆ ಮಾಡುವುದು ಒಳಿತು. ಮನಸ್ಸಿನಲ್ಲಿ ಲಘುವಾದ ಒತ್ತಡ ಕಾಣಿಸಬಹುದು. ಬೆಳಗಿನ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇವುಗಳು ಇಂದು ಬಹಳ ಉಪಕಾರ. ಹೆಚ್ಚಿನ ಕೆಲಸದ ಒತ್ತಡ ತಪ್ಪಿಸಲು ಮಧ್ಯದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಹೆಚ್ಚು ನೀರು ಕುಡಿಯುವುದು, ನಾರಿನ ಆಹಾರ ಹಾಗೂ ಹಸಿರು ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಸಂಜೆ ಸಮಯದಲ್ಲಿ ಸ್ವಲ್ಪ ನಡೆಯುವುದು ಶರೀರ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮಂಜಸ, ಶಾಂತ ಮತ್ತು ಆರೈಕೆಯ ವಾತಾವರಣ ಉಂಟಾಗಬಹುದು. ನಿಮ್ಮ ಸಲಹೆ ಮತ್ತು ನಿಮ್ಮ ಮೃದುವಾದ ಮಾತುಗಳಿಂದ ಕುಟುಂಬ ಸದಸ್ಯರಿಗೆ ವಿಶ್ವಾಸ ಸಿಗುತ್ತದೆ. ಪತ್ನಿ,
ಪತಿ ಅಥವಾ ಸಂಗಾತಿಯೊಂದಿಗೆ ಇಂದು ಸುಂದರವಾದ ಸಂವಾದ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುವ ದಿನ. ಮಕ್ಕಳ ವಿಷಯದಲ್ಲಿ ಇಂದು ಪ್ರಗತಿ, ಸಂತೋಷ ಅಥವಾ ಹೊಸ ಸಾಧನೆಯ ಸುದ್ದಿ ದೊರೆಯಬಹುದು. ಹಿರಿಯರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಸ್ನೇಹಿತರೊಂದಿಗೆ ಮಾತುಕತೆ ನಡೆಸಲು, ಸಂಬಂಧಗಳು ಮರುಸ್ಥಾಪಿಸಲು ಇಂದು ಉತ್ತಮ ದಿನ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವವನ್ನು ಶಾಂತಗೊಳಿಸಲು ಹಾಗೂ ಅದರ ಶ್ರೇಷ್ಠ ಫಲಗಳನ್ನು ಪಡೆಯಲು ಇಂದಿನ ದಿನ ಆಧ್ಯಾತ್ಮಕ್ಕೆ ಅತ್ಯಂತ ಸೂಕ್ತ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವು, ಬಾಳೆಹಣ್ಣು ಅಥವಾ ಚಣದ ಬೇಳೆಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಬ್ರಾಹ್ಮಣರಿಗೆ ಅಥವಾ ಗುರುಗಳಿಗೆ ದಾನ ಮಾಡುವುದರಿಂದ ಪಾಪಕ್ಷಯ, ಪುಣ್ಯದ ವೃದ್ಧಿ ಮತ್ತು ಮನಸ್ಥೈರ್ಯ ಬರುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ, ಜ್ಞಾನ, ವಿವೇಕ ಹಾಗೂ ಬೆಳವಣಿಗೆಯನ್ನು ಸೂಚಿಸುವುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುಭ ಫಲ, ಜ್ಞಾನ, ಪರಿಶುದ್ಧತೆ ಮತ್ತು ಬೆಳಕು ನೀಡುವ ಬಣ್ಣ. ಇಂದು ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಪೂಜೆ ಮಾಡುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಹೊಸ ಯೋಜನೆಗಳು, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಮತ್ತು ಹಣಕಾಸಿನ ವ್ಯವಹಾರಗಳು ಉತ್ತಮ ಫಲ ತರುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತ ಚಿಂತನೆ ಮತ್ತು ನ್ಯಾಯಪಾಲನೆಯ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಸ್ವಭಾವದ ಮೃದುತ್ವ, ಸಂವಾದದ ಶಕ್ತಿ ಮತ್ತು ಸಮನ್ವಯದ ಗುಣಗಳು ನಿಮಗೆ ಇಂದು ದೊಡ್ಡ ಸಹಕಾರಿಯಾಗುತ್ತವೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಬುದ್ಧಿ ಮತ್ತು ಧನಲಾಭದ ಯೋಗ ಹೆಚ್ಚಾಗಿರುತ್ತದೆ. ಇಂದು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭಗಳು ಬರುತ್ತವೆ, ಆದರೆ ಅವನ್ನು ತಾಳ್ಮೆಯಿಂದ ಯೋಚಿಸಿ ಮಾಡುವುದು ಒಳಿತು. ಹೊಸ ವಿಷಯಗಳನ್ನು ಕಲಿಯುವ, ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸುವ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡುವ ದಿನವಿದು. ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಇದ್ದರೂ ಮಧ್ಯದಲ್ಲಿ ನೀವು ಸಮತೋಲನ ಸಾಧಿಸುವ ಶಕ್ತಿ ಹೊಂದಿರುವಿರಿ. ಇಂದು ನೀವು ಮಾಡಿದ ಚಿಕ್ಕ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಫಲಗಳನ್ನು ನೀಡಲು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ತುಲಾ ರಾಶಿಯವರು ಉತ್ತಮ ಸಮನ್ವಯ ಮತ್ತು ಶಾಂತ ನಿರ್ವಹಣೆಯಿಂದ ಕೆಲಸಗಳನ್ನು ಮುನ್ನಡೆಸುವಿರಿ. ನಿಮ್ಮ ಮಾತು, ನಿಮ್ಮ ರೀತಿಯ ಒಪ್ಪಂದ ಮತ್ತು ನಿರ್ವಹಣಾ ಶೈಲಿ ಹಿರಿಯರ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರಕುತ್ತದೆ. ಕೆಲವರು ಇಂದು ಹೊಸ ಸಭೆಗಳಲ್ಲಿ ಭಾಗವಹಿಸುವ, ಹೊಸ ಯೋಜನೆಗಳ ಪ್ರಾರಂಭ ಮಾಡುವ ಅಥವಾ ಹಳೆಯ ಕೆಲಸದಲ್ಲಿ ಸುಧಾರಣೆ ತರಲು ಸಾಧ್ಯ. ಕಾರ್ಯಕ್ಷೇತ್ರದಲ್ಲಿ ಇಂದು ಭೇದ ಭಾವ ಅಥವಾ ಚಿಕ್ಕ ತೊಂದರೆ ಉಂಟಾದರೂ ನೀವು ಅದನ್ನು ಸುಲಭವಾಗಿ ಸಮತೋಲನಗೊಳಿಸಬಲ್ಲಿರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಪರೀಕ್ಷೆ, ಸಂದರ್ಶನ ಅಥವಾ ಹೊಸ ಅವಕಾಶಗಳ ಬಗ್ಗೆ ಚಿಂತನೆ ಮಾಡಲು ಇಂದು ಶ್ರೇಷ್ಠ ಸಮಯ. ವ್ಯಾಪಾರದಲ್ಲಿರುವವರಿಗೆ ಇಂದು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ, ವ್ಯವಹಾರದ ಸುಧಾರಣೆ ಮತ್ತು ಹೊಸ ಒಪ್ಪಂದಗಳ ಸಾಧ್ಯತೆ ಹೆಚ್ಚಿದೆ. ಖಾತೆ ಪತ್ರ ಮತ್ತು ಲೆಕ್ಕಪತ್ರಗಳಲ್ಲಿ ನಿಖರತೆ ಪಾಲಿಸಿದರೆ ಲಾಭದಾಯಕ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಧನಾಭಿವೃದ್ಧಿ ಮತ್ತು ಸಂಪಾದನೆಗಾಗಿ ಇಂದು ಶುಭಯೋಗವಿದೆ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಮನೆ, ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಶುಭ ಚಿಂತನೆ ಮೂಡುತ್ತದೆ. ಹೊಸ ಹೂಡಿಕೆ ಮಾಡಬೇಕೆಂದಿದ್ದರೆ ಸ್ವಲ್ಪ ಯೋಚಿಸಿ, ಹಿರಿಯರ ಸಲಹೆ ಪಡೆದು ಮುಂದೆ ಹೆಜ್ಜೆ ಇಡಿ. ಆತುರದ ಹಣಕಾಸಿನ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಇದೆ. ಕುಟುಂಬದ ಖರ್ಚು ಸಾಮಾನ್ಯ ಮಟ್ಟದಲ್ಲಿರುತ್ತದೆ. ಆಭರಣ, ಶಿಕ್ಷಣ, ಧಾರ್ಮಿಕ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ಆಗಬಹುದು. ಸರಿಯಾದ ಯೋಜನೆ ಮತ್ತು ಮಿತವ್ಯಯದಿಂದ ಹಣಕಾಸು ಸ್ಥಿರವಾಗಿರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯ ಶಕ್ತಿ ಮತ್ತು ಚೈತನ್ಯ ಇರುವುದರಿಂದ ಹೆಚ್ಚಿನ ಸಮಸ್ಯೆಯಾಗುವುದಿಲ್ಲ. ಆದರೆ ತಲೆನೋವು, ಕಣ್ಣು ನೋವು ಅಥವಾ ಗಂಟಲು ಸಂಬಂಧಿತ ತೊಂದರೆಗಳು ಕಾಣಬಹುದು. ಮಿತರಾಶಿಯ ಚಲನೆಯಿಂದ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಿ. ಗಾಳಿಯಲ್ಲಿ ಹೆಚ್ಚು ಸಮಯ ತಂಗುವುದು ಒಳ್ಳೆಯದು. ಬೆಳಗಿನ ವೇಳೆಯಲ್ಲಿ ಸೂರ್ಯನ ಬೆಳಕು ತೆಗೆದುಕೊಳ್ಳುವುದರಿಂದ ಶರೀರದಲ್ಲಿ ಚೈತನ್ಯ ವೃದ್ಧಿಯಾಗುತ್ತದೆ. ತಾಜಾ ಹಣ್ಣು, ಹಸಿರು ತರಕಾರಿಗಳು ಮತ್ತು ಸಾಕಷ್ಟು ನೀರು ಸೇವನೆ ಮಾಡಿ. ಧ್ಯಾನ, ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮ ನಿಮಗೆ ತುಂಬಾ ಶಾಂತಿಯನ್ನು ಕೊಡಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ಸಮನ್ವಯದ ದಿನ. ನಿಮ್ಮ ಮೃದು ಮಾತುಗಳು ಕುಟುಂಬದ ಸದಸ್ಯರ ಮನದಲ್ಲಿ ಸಂತೋಷ ಮೂಡಿಸುತ್ತದೆ. ಸಂಗಾತಿಯೊಂದಿಗೆ ಇಂದು ಹೆಚ್ಚು ಆತ್ಮೀಯತೆ, ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವ ಸಂದರ್ಭ ಬರುತ್ತದೆ. ಯಾರೊಂದಾದರೂ ಹಳೆಯ ಅಸಮಾಧಾನ ಇದ್ದರೆ ಇಂದು ಅದನ್ನು ಪರಿಹರಿಸುವ ಸುಸಂದರ್ಭ.
ಮಕ್ಕಳಿಗೆ ಇಂದು ನಿಮ್ಮ ಮಾರ್ಗದರ್ಶನ ಬಹಳ ಉಪಯುಕ್ತವಾಗುತ್ತದೆ. ಹಿರಿಯರ ಸಲಹೆ, ಆಶೀರ್ವಾದ ಮತ್ತು ಮನೆಯ ಸೌಹಾರ್ದತೆಯಿಂದ ಇಂದು ಧನ್ಯತೆ ಅನುಭವಿಸುತ್ತೀರಿ. ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಗುರು ಭಗವನನ್ನು ಆರಾಧಿಸಲು ಬೃಹಸ್ಪತಿ ಮಂತ್ರ ಜಪ ಮಾಡಲು ಇಂದು ಉತ್ತಮ ದಿನ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಹೂವುಗಳು, ಹಳದಿ ಬಟ್ಟೆ ಅಥವಾ ಹಳದಿ ಧಾನ್ಯಗಳನ್ನು ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವ ಸಲ್ಲಿಸಿದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಶಾಂತಿ ಮತ್ತು ವೃದ್ಧಿಯ ಸಂಕೇತ. ಇಂದು ನೀವು ಹೊಸ ಜ್ಞಾನ, ಹೊಸ ದಿಕ್ಕು ಮತ್ತು ಹೊಸ ಅವಕಾಶಗಳನ್ನು ಕಾಣುವಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿ, ಗೌರವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ಹಳದಿ ಬಣ್ಣದ ಉಡುಪು ಧರಿಸಿದರೆ ದಿನದ ಪರಿಣಾಮ ಉತ್ತಮವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ವ್ಯವಹಾರ ಒಪ್ಪಂದ, ಪೂಜೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವುದು ಫಲಕಾರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ 2025 ಡಿಸೆಂಬರ್ 11 ಗುರುವಾರ ವೃಶ್ಚಿಕ ರಾಶಿಯವರಿಗೆ ಇಂದು ಗಂಭೀರತಾ, ಅಂತಹ ಚಿಂತನೆ, ತೀವ್ರ ಮನೋಬಲ ಮತ್ತು ಸಂಕಲ್ಪಗಳ ದಿನ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಧರ್ಮ, ತತ್ವಚಿಂತನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ವಿಶೇಷ ಒಲವು ಉಂಟಾಗುತ್ತದೆ. ವೃಶ್ಚಿಕ ರಾಶಿಯವರ ಒಳಗಿನ ತೀವ್ರತೆ ಇಂದು ಸರಿಯಾದ ದಿಕ್ಕಿನಲ್ಲಿ ಹರಿದರೆ ಅತ್ಯುತ್ತಮ ಫಲಗಳು ದೊರೆಯುತ್ತವೆ. ಇಂದು ಅಡಗಿರುವ ಶಕ್ತಿಗಳು ಹೊರಗೆ ಬಂದು ನಿಮ್ಮ ಚಿಂತನೆ, ಮಾತು, ನಡೆನುಡಿ ಎಲ್ಲವೂ ಸ್ಪಷ್ಟತೆ ಮತ್ತು ಗಂಭೀರತೆ ಗಳಿಸುತ್ತದೆ. ಕೆಲವರಿಗೆ ಇಂದು ದೀರ್ಘಕಾಲದಿಂದ ಬಾಕಿ ಇದ್ದ ಕೆಲಸಗಳಲ್ಲಿ ನಿರ್ಧಾರಾತ್ಮಕ ಮುನ್ನಡೆ ಸಿಗಬಹುದು. ರಹಸ್ಯ ವಿಷಯಗಳತ್ತ ಒಲವು, ಆರ್ಥಿಕ ಯೋಜನೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಮತ್ತು ನಿಮ್ಮ ಒಳಗುಣಗಳಾದ ಸ್ಥಿತಪ್ರಜ್ಞೆ, ಶ್ರದ್ಧೆ ಹಾಗೂ ಗಂಭೀರತೆ ಇಂದು ನಿಮಗೆ ಅಸಾಧಾರಣ ಫಲ ನೀಡುತ್ತದೆ. ಹೊಸ ಪರಿಚಯಗಳು, ಆಧ್ಯಾತ್ಮಿಕ ಗುರುಗಳೊಂದಿಗೆ ಸಂವಾದ ಅಥವಾ ಭವಿಷ್ಯದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಯೋಗವಿದೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆಲೋಚನೆ ಹಾಗೂ ಪರಿಸ್ಥಿತಿಯ ಸಮಗ್ರ ವಿಶ್ಲೇಷಣೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕೌಶಲ್ಯ, ತಂತ್ರಜ್ಞಾನ, ಸಂಯಮ ಮತ್ತು ಕಾರ್ಯಪಟುತೆಗೆ ಹಿರಿಯರಿಂದ ವಿಶೇಷ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಗಂಭೀರ ಸ್ವಭಾವ, ನಿಖರತೆ ಮತ್ತು ನಿರಂತರ ಕಷ್ಟಪಟ್ಟು ಮಾಡುವ ಕೆಲಸ ಇಂದು ನಿಮಗೆ ಉನ್ನತ ಮಟ್ಟದ ಫಲಿತಾಂಶ ನೀಡಲಿದೆ. ಹಳೆಯ ಯೋಜನೆಗಳನ್ನು ಮುಕ್ತಾಯಗೊಳಿಸುವುದು, ಹೊಸ ಕಾರ್ಯಗಳನ್ನು ಸಮರ್ಥವಾಗಿ ಆರಂಭಿಸುವುದು, ಮೇಲಧಿಕಾರಿಗಳೊಂದಿಗೆ ಮಹತ್ವದ ಚರ್ಚೆ ನಡೆಯುವುದು ಸಾಧ್ಯ. ಕೆಲಸದ ಸ್ಥಳದಲ್ಲಿ ಇತರರು ಅರ್ಥ ಮಾಡಿಕೊಳ್ಳದ ಕೆಲವು ವಿಷಯಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸುವ ಶಕ್ತಿ ಇಂದು ಹೆಚ್ಚಿರುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುವವರು ಇಂದು ಉತ್ತಮ ಅವಕಾಶಗಳ ಬಗ್ಗೆ ವಿಚಾರಿಸಬಹುದು. ಸಂದರ್ಶನಗಳು ಅಥವಾ ನಿಗದಿತ ಚರ್ಚೆಗಳು ಯಶಸ್ಸಿನ ದಾರಿಯನ್ನು ತೋರಿಸಬಹುದು. ಉದ್ಯಮಿಗಳಿಗಾಗಿ ಇಂದು ಹಣಕಾಸಿನ ದಾಖಲೆಗಳನ್ನು ಪರಿಶೀಲನೆ, ಬಾಕಿ ಹಣ ವಾಪಸ್ಸು, ಹೊಸ ಪಾಲುದಾರಿಕೆ ಹಾಗೂ ದೊಡ್ಡ ವ್ಯವಹಾರಗಳ ಪ್ರಾರಂಭಕ್ಕೆ ಯೋಗ್ಯ ದಿನ. ಆದರೆ ಸಹಿ ಮಾಡುವ ಮುನ್ನ ಕಾಗದ ಪತ್ರಗಳನ್ನು ಆಳವಾಗಿ ಓದುವುದು ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ನಿಯಂತ್ರಣ ಎರಡೂ ಸಮಾನವಾಗಿ ಅಗತ್ಯ. ಅನಿರೀಕ್ಷಿತ ಲಾಭಗಳ ಯೋಗವಿದೆ, ಆದರೆ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಮನೆ, ಆರೋಗ್ಯ ಅಥವಾ ಬಾಕಿ ಉಳಿದ ಮೊತ್ತಗಳಿಗೆ ಸಂಬಂಧಿಸಿದ ಖರ್ಚುಗಳು ಆಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭವಾಗುವ ಸೂಚನೆಗಳು ಸ್ಪಷ್ಟ. ಬಂಗಾರ, ಆಸ್ತಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಸ್ವಲ್ಪ ಚೇತರಿಕೆ ಕಾಣಬಹುದು. ಹೊಸ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ. ಇಂದು ಹಣ ನೀಡುವ ಅಥವಾ ಸಾಲ ಕೊಡಿಸುವ ಕಾರ್ಯಗಳನ್ನು ತಪ್ಪುವುದು ಮೇಲು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡಿದರೆ ನಷ್ಟವನ್ನು ತಪ್ಪಿಸಬಹುದು. ರಾಜ್ಯದ ವ್ಯಾಪಾರ, ಕೃಷಿ, ಅಂತರ್ನಗರ ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಇಂದು ದೇಹದ ನೀರಿನ ಅಂಶ ಸಮತೋಲನದಲ್ಲಿರಬೇಕು. ದೇಹದಲ್ಲಿ ಶಕ್ತಿಯ ಅಲೆಯಾಟ ಕಂಡುಬರುತ್ತದೆ. ತಲೆನೋವು, ಕಣ್ಣುಗುರುತು, ಹೊಟ್ಟೆ ಉರಿ, ರಕ್ತದ ಒತ್ತಡದ ಬದಲಾವಣೆಗಳ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಗಂಭೀರತೆ ಹಾಗೂ ಚಿಂತೆಯ ಅಲೆಯಾಟದಿಂದ ದೈಹಿಕ ಒತ್ತಡ ಹೆಚ್ಚಬಹುದು. ಬೆಳಿಗ್ಗೆ ಧ್ಯಾನ, ಪ್ರಾಣಾಯಾಮ, ಮೌನದಲ್ಲಿ ಸಮಯ ಕಳೆಯುವುದು ಬಹಳ ಉಪಕಾರಿ. ಉಪವಾಸಕ್ಕೆ ಯೋಗ್ಯ ದಿನವಲ್ಲ. ಶಕ್ತಿದಾಯಕ ಆಹಾರ ಸೇವಿಸುವುದು,
ಮತ್ತು ಸಂಧ್ಯಾಕಾಲದಲ್ಲಿ ನಿಂಬೆ ಜೇನು ನೀರು ಕುಡಿಯುವುದು ಒಳಿತು. ಔಷಧೀಯ ಸ್ನಾನ, ಎಣ್ಣೆಯ ಮಸಾಜ್ ಅಥವಾ ಸಸ್ಯಾಧಾರಿತ ಹಾಲಿನ ಪಾನೀಯಗಳಿಂದ ಶರೀರಕ್ಕೆ ಪುನಃ ಚೈತನ್ಯ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಗಂಭೀರ ಮಾತುಕತೆಗಳು ನಡೆಯಬಹುದು. ಮನೆಗೆ ಸಂಬಂಧಿಸಿದ ಹಳೆಯ ಪ್ರಶ್ನೆಗಳ ಪರಿಹಾರಕ್ಕಾಗಿ ಇಂದು ಉತ್ತಮ ದಿನವಾಗಿದೆ. ಜೋಡಿಗಳ ನಡುವೆ ಆಳವಾದ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಆಳವಾದ ಫೀಲಿಂಗ್ ಸಂಗಾತಿಯನ್ನು ನಿಮ್ಮತ್ತ ಇನ್ನಷ್ಟು ಹತ್ತಿರ ತರುತ್ತದೆ. ಇಂದು ಹಿರಿಯರ ಸಲಹೆ ಅತ್ಯಂತ ಮಹತ್ವದ್ದು. ಮನೆಯ ಯೋಗಕ್ಷೇಮಕ್ಕಾಗಿ ಅವರ ಸೂಚನೆಗಳನ್ನು ಗೌರವದಿಂದ ಅನುಸರಿಸಿ. ಮಕ್ಕಳ ವಿಷಯದಲ್ಲಿ ಅವರ ಓದು, ನಿಯಮ ಅಥವಾ ಭವಿಷ್ಯದ ದಿಶೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸ್ನೇಹಿತರಿಂದ ಸಹಕಾರ ಸಿಗುವ ಸೂಚನೆಗಳಿವೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವವನ್ನು ಬಲಪಡಿಸಲು ಮತ್ತು ನಕಾರಾತ್ಮಕತೆಗೆ ತಡೆ ಬರಲು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಅಗತ್ಯ. ಓಂ ಗುಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ. ಗುರುವಾರ ಹಳದಿ ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಅಥವಾ ಗುರುಗಳಿಗೆ ಪುಸ್ತಕ, ಹಣ್ಣು, ಚೊಕ್ಕಟ್ಟೆ, ಹಾಲು ದಾನ ಮಾಡಿದರೆ ಮಹತ್ತಾದ ಪುಣ್ಯ ಸಿಗುತ್ತದೆ. ಗಣೇಶ, ದತ್ತಾತ್ರೇಯ ಅಥವಾ ಗುರುದೇವರ ಆರಾಧನೆ ಅತ್ಯಂತ ಶುಭಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಸಂಕೇತ. ಜ್ಞಾನ, ವಿಸ್ತರಣೆ, ಆಧ್ಯಾತ್ಮಿಕತೆ ಮತ್ತು ಶುಭದ ಪ್ರಭಾವವನ್ನು ತರುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಇಂದು ಕಾರ್ಯಗಳಲ್ಲಿ ಗಂಭೀರತೆ ಮತ್ತು ಸ್ಪಷ್ಟತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಪ್ರಕಾಶವನ್ನು ಪ್ರತಿನಿಧಿಸುತ್ತದೆ. ಇದು ಜ್ಞಾನ, ಅದೃಷ್ಟ, ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಅತ್ಯಂತ ಶುಭಕರ. ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನ ಬಳಕೆ ದಿನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಹೊಸ ಕಾರ್ಯಾರಂಭ, ವ್ಯವಹಾರ ನಿರ್ಧಾರಗಳು ಮತ್ತು ಕುಟುಂಬ ವಿಷಯಗಳಲ್ಲಿ ಚರ್ಚೆ ನಡೆಸುವುದು ಅತ್ಯಂತ ಶುಭ. ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವ ಶ್ರೇಷ್ಠ ಸ್ಥಿತಿಯಲ್ಲಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಸಂಚಾರ, ಚಿಂತನೆ ಮತ್ತು ಆತ್ಮವಿಶ್ವಾಸದ ಮಿಶ್ರಣದ ದಿನವನ್ನು ಅನುಭವಿಸುವಿರಿ. ಗುರುಗ್ರಹದ ಪ್ರಭಾವ ಬಲವಾಗಿರುವ ಕಾರಣ ಮನಸ್ಸು ಭರವಸೆ, ಉತ್ಸಾಹ ಹಾಗೂ ಧಾರ್ಮಿಕ ಚಿಂತನೆಗಳತ್ತ ಸೆಳೆಯುತ್ತದೆ. ಹೊಸ ಕಲಿಕೆ, ಹೊಸ ಅನುಭವ ಮತ್ತು ಭವಿಷ್ಯದ ಯೋಜನೆಗಳಿಗೆ ಇದು ಅತ್ಯಂತ ಸೂಕ್ತ ದಿನ. ದೂರದ ಪ್ರಯಾಣ, ಸಂಶೋಧನೆ, ವಿದೇಶ ಸಂಪರ್ಕ, ಉನ್ನತ ಅಧ್ಯಯನ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಕುತೂಹಲ ಶಕ್ತಿ ಹೆಚ್ಚಿದ್ದು ಸುತ್ತಲಿನವರ ಮಾತುಗಳಿಂದಲೂ ಕಲಿಕೆ ಹರಿದಾಡಲಿದೆ. ಸ್ವಲ್ಪ ಆತುರ, ಅಲಕ್ಷ್ಯ, ಹೆಚ್ಚು ಮಾತನಾಡುವ ಪ್ರವೃತ್ತಿ ಮತ್ತು ಅನಾವಶ್ಯಕ ಚರ್ಚೆಗಳಲ್ಲಿನ ಪ್ರವರ್ತನೆ ಮಾತ್ರ ಎಚ್ಚರಿಕೆ. ಗುರುಗ್ರಹ ದಯೆಯಿಂದ ಅವಕಾಶಗಳ ಪ್ರವಾಹವಿದ್ದರೂ ಅದನ್ನು ನಿಖರವಾಗಿ ಉಪಯೋಗಿಸುವ ಬುದ್ಧಿವೈಭವ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಚೈತನ್ಯ ಮತ್ತು ಹೊಸ ಚಿಂತನೆಗಳ ಉಕ್ಕು ಹೆಚ್ಚಾಗಿರುತ್ತದೆ. ಕಚೇರಿಯಲ್ಲಿ ಹಿರಿಯರೊಂದಿಗೆ ಜ್ಞಾನಮಯ ಚರ್ಚೆಗಳು ನಡೆಯಬಹುದು. ನಿಮ್ಮ ಕಲಿಕೆ ಸಾಮರ್ಥ್ಯ ಮತ್ತು ವಿವೇಕದಿಂದ ಅವರು ಮೆಚ್ಚುವರು. ಹೊಸ ಯೋಜನೆಗಳ ಪ್ರಸ್ತಾಪ, ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಅಥವಾ ದೂರದ ಸ್ಥಳದ ಕಚೇರಿಯಿಂದ ಸಂವಾದಗಳು ಸಾಧ್ಯ. ಕೆಲಸದ ಸ್ಥಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಪರಿಶೀಲನೆ ಮಾಡಿದರೆ ತಪ್ಪುಗಳು ತಪ್ಪಿಸಬಹುದಾಗಿವೆ. ಉದ್ಯಮಿಗಳು ಇಂದು ಹೊಸ ಮಾರ್ಗಗಳ ಹುಡುಕಾಟ ಮಾಡುವರು. ಬೃಹತ್ ವ್ಯವಹಾರ, ಸಾಗಣೆ, ವಿದೇಶಿ ಮಾರುಕಟ್ಟೆಗಳು, ಸಾಂಸ್ಕೃತಿಕ ಉತ್ಪನ್ನಗಳ ಮಾರಾಟದಲ್ಲಿ ಉತ್ತಮ ಸೂಚನೆಗಳು ದೊರೆಯುವವು. ಕಾನೂನು ದಾಖಲೆಗಳಲ್ಲಿ ಅಲ್ಪ ತಡವಾಗಬಹುದಾದರೂ ಅಂತಿಮ ಫಲ ಶುಭ. ಇಂದು ಜ್ಞಾನಾಧಾರಿತ ನಿರ್ಧಾರಗಳು ಹಣಕಾಸು ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯವರಿಗೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಬೆಳವಣಿಗೆ ಎರಡೂ ಕಾಣಿಸಿಕೊಳ್ಳುತ್ತವೆ. ಹಳೆಯ ಬಾಕಿಗಳು ಬರುವುದು, ಮಾಡಿದ ಹೂಡಿಕೆಗಳಿಂದ ಚಿಕ್ಕ ಲಾಭಗಳು ಹರಿದು ಬರುವುದು ಮತ್ತು ಕುಟುಂಬದಿಂದ ಹಣಕಾಸು ಸಹಕಾರ ದೊರೆಯುವುದು ಸಾಧ್ಯ. ಹೊಸ ಹೂಡಿಕೆಗಳಿಗೆ ಇಂದು ಯೋಚನೆ ಮಾಡಬಹುದು, ಆದರೆ ಸಂಪೂರ್ಣ ಮಾಹಿತಿಯನ್ನು ಪರಿಶೀಲಿಸಿ ಮುಂದುವರಿಯುವುದು ಮುಖ್ಯ. ಗುರುಗ್ರಹದ ಪ್ರಭಾವದಿಂದ ಹಣದ ಹರಿವು ಇದ್ದರೂ ಅನಾವಶ್ಯಕ ಖರ್ಚಿನ ಆಸೆ ಹೆಚ್ಚಾಗಬಹುದಾಗಿದೆ. ವಿಶೇಷವಾಗಿ ಪುಸ್ತಕಗಳು, ವಿದ್ಯಾಭ್ಯಾಸ, ಪ್ರವಾಸ, ಧಾರ್ಮಿಕ ಕಾರ್ಯಗಳಲ್ಲಿ. ಕಾನೂನು ಕಾರ್ಯಗಳಲ್ಲಿ ಹಣ ಹೋಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಖರ್ಚನ್ನು ನಿಗದಿಯೊಳಗೆ ಇಡುವುದು ಸೂಕ್ತ. ಹಿರಿಯರ ಜ್ಞಾನ ಸಲಹೆ ನಿಮ್ಮ ಹಣಕಾಸಿನ ಲಾಭಕ್ಕೆ ಕಾರಣವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಧ್ಯಮ ಸ್ಥಿತಿ.
ಮನಸ್ಸಿನಲ್ಲಿ ಅತಿಯಾದ ಚಿಂತನೆ, ಅಧ್ಯಯನ, ಸಂಚಾರದ ಒತ್ತಡದಿಂದ ತಲೆನೋವು, ಕಣ್ಣು ದಣಿವು, ಹೊಟ್ಟೆ ಉರಿ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಬಹುದು. ಆಹಾರ ನಿಯಮ ಪಾಲನೆ ಅತ್ಯಂತ ಮುಖ್ಯ. ನೀರು ಹೆಚ್ಚು ಕುಡಿಯುವುದು, ಹಸಿವು ಏರಿದಾಗ ಮಾತ್ರ ತಿನ್ನುವುದು, ತೈಲ ಪದಾರ್ಥಗಳು ಮತ್ತು ಬಿಸಿ ಆಹಾರದಿಂದ ದೂರವಿರುವುದು ಒಳಿತು. ಧ್ಯಾನ, ಪ್ರಾಣಾಯಾಮ. ಬೆಳಗಿನ ಸೂರ್ಯರಶ್ಮಿಯಲ್ಲಿ ಕೆಲವು ನಿಮಿಷ ನಿಂತು ಉಸಿರಾಟ ವ್ಯಾಯಾಮ ಮಾಡಿದರೆ ದೇಹ ಮನಸ್ಸಿಗೆ ಚೈತನ್ಯ ದೊರೆಯುತ್ತದೆ. ಸಂಚಾರ ಹೆಚ್ಚು ಇರುವ ಕಾರಣ ಕಾಲು ನೋವು, ಮೊಣಕಾಲು ತೊಂದರೆಗಳು ಕಾಣಬಹುದು. ಚುರುಕಾದ ವ್ಯಾಯಾಮದಲ್ಲಿ ಸ್ವಲ್ಪ ಮಿತವಾಹನದಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತಸ, ಸಂವಾದ ಮತ್ತು ಜ್ಞಾನ ಚರ್ಚೆಗಳು ನಡೆಯಬಹುದು. ಮನೆಯವರೊಂದಿಗೆ ಚಿಕ್ಕ ಪ್ರಯಾಣ, ದೇವಾಲಯಕ್ಕೆ ಭೇಟಿ ಅಥವಾ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರುತ್ತದೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಮಾತುಕತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಸ್ವಲ್ಪ ಅತಿಯಾದ ನೇರತೆ ಅಥವಾ ಹೆಚ್ಚು ಮಾತನಾಡುವುದು ಸಂಗಾತಿಗೆ ಅಸಹ್ಯಪಡಿಸಬಹುದು. ಆದ್ದರಿಂದ ಮಿತವಚನ ಅಗತ್ಯ. ಮಕ್ಕಳ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ, ಕಲೆ ಸಾಹಿತ್ಯದಲ್ಲಿ ಸಾಧನೆಗೆ ಇಂದು ಶುಭ ದಿನ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಸಂತೃಪ್ತಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಈ ದಿನ ಗುರುಗ್ರಹದ ಪ್ರಭಾವವನ್ನು ಬಲಪಡಿಸಲು ಆಧ್ಯಾತ್ಮಿಕತೆಯಲ್ಲಿ ತೊಡಗುವುದು ಅತ್ಯಂತ ಶುಭ. ವಿದ್ವತ್ ಸಂವಾದ, ಧರ್ಮಗ್ರಂಥ ಅಧ್ಯಯನ ಅಥವಾ ಗುರು ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಹೂವು, ಹಳದಿ ಬಟ್ಟೆ ಅಥವಾ ಬೆಲ್ಲ ಹುಡಿಗೆಗಳು ಇವತ್ತು ಪೂಜೆಯಲ್ಲಿ ಬಳಸಿದರೆ ದೇಹ ಮನಸ್ಸಿಗೆ ಚೈತನ್ಯ ದೊರೆಯುತ್ತದೆ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಹಣ್ಣು ಅಥವಾ ಅನ್ನದ ದಾನ ಮಾಡಿದರೆ ಗುರುಗ್ರಹದ ಕೃಪೆ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ. ಜ್ಞಾನ, ವಿಸ್ತರಣೆ, ಶುಭ ಶಕ್ತಿ ಮತ್ತು ಸೃಜನಶೀಲತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿರುವಾಗ ನಿಮ್ಮ ಜ್ಞಾನ ಮತ್ತು ಚಿಂತನೆಗಳನ್ನು ಇತರರಿಗೆ ಹಂಚಿದರೆ ಅದೃಷ್ಟ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುನ ಶಕ್ತಿ, ಜ್ಞಾನ ಮತ್ತು ಸಂತೋಷದ ಪ್ರತೀಕ. ಹಳದಿ ಉಡುಪು ಧರಿಸುವುದು, ಹಳದಿ ಹೂವಿನ ಪೂಜೆ ಮಾಡುವುದು ಇಂದು ವಿಶೇಷ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ 10:45 ರವರೆಗೆ. ಈ ಸಮಯದಲ್ಲಿ ಜ್ಞಾನ ಚಟುವಟಿಕೆ, ಧಾರ್ಮಿಕ ಕೆಲಸಗಳು, ಹೊಸ ಯೋಜನೆಗಳ ಆರಂಭ, ಹಣಕಾಸು ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ಗುರುಗ್ರಹದ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರಿಗೆ ದೃಢ ನಿಶ್ಚಯ, ಶಿಸ್ತಿನ ಮನೋಭಾವ ಹಾಗೂ ಗಂಭೀರ ಚಿಂತನೆಯ ಶಕ್ತಿ ಹೆಚ್ಚಾಗುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ನೆಲೆಯುಕ್ತ ದೃಷ್ಟಿ ಮತ್ತು ಒಳನೋಟದ ಶಕ್ತಿ ಬಲಗೊಳ್ಳುತ್ತದೆ. ನಿಮ್ಮ ಮಾತು, ನಡೆ ಹಾಗೂ ತೀರ್ಮಾನಗಳಲ್ಲಿ ಪರಿಪಕ್ವತೆಯ ಸ್ಪರ್ಶ ಕಂಡುಬರುತ್ತದೆ. ಹಳೆಯ ಗೊಂದಲಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳಿಗೆ ಇಂದು ನಿಷ್ಠುರ ಆದರೆ ಶ್ರೇಷ್ಠ ಫಲ ಕಾಣಬಹುದು. ಚಿಂತನೆ ಗಂಭೀರವಾಗಿದ್ದರೂ ಮನಸ್ಸಿನಲ್ಲಿ ಒಂದು ಶಾಂತ ಸ್ಥಿತಿ ತಲೆದೋರುತ್ತದೆ. ಅಧ್ಯಯನ, ವಿವೇಕಪೂರ್ಣ ನಿರ್ಧಾರ ಮತ್ತು ದೂರದೃಷ್ಟಿಯ ಕಾರ್ಯಗಳಿಗೆ ಇಂದು ಅತ್ಯಂತ ಸೂಕ್ತ ದಿನ. ಹೊಸ ಪರಿಚಯಗಳು, ಹಿರಿಯರ ಸಲಹೆಗಳು ಹಾಗೂ ಜ್ಞಾನ ಸಂಪನ್ನರೊಂದಿಗೆ ಸಂವಾದ ನಡೆಸಲು ಇದು ಪರಿಪೂರ್ಣ ದಿನ. ನಿಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಜನರು ಗಮನ ಕೊಡುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ವಿಶ್ಲೇಷಣಾತ್ಮಕ ದೃಷ್ಟಿ ಮತ್ತು ವೃತ್ತಿಪರ ನೈಪುಣ್ಯ ತೋರಲು ಇದು ಸಮಂಜಸವಾದ ದಿನ. ನೀವು ಮಾಡಿದ ಸಣ್ಣ ತಪ್ಪುಗಳು ಇಂದೇ ಸರಿಪಡಿಸಬಹುದು. ಕಚೇರಿಯಲ್ಲಿ ಹಿರಿಯರೊಂದಿಗೆ ಸಂವಾದಕ್ಕೆ ಅವಕಾಶ ಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರಾಮಾಣಿಕತೆಯು ಅವರ ಮೆಚ್ಚುಗೆಯನ್ನು ಪಡೆಯುತ್ತದೆ. ನಿಮ್ಮ ಶಿಸ್ತಿನ ನಡೆ ಇಂದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬಹುದು. ದಾಖಲೆ ಪತ್ರಗಳು, ವರದಿಗಳು ಮತ್ತು ಲೆಕ್ಕಪತ್ರಗಳ ಪರಿಶೀಲನೆಗೆ ಇದು ಅತ್ಯುತ್ತಮ ಸಮಯ. ಉದ್ಯೋಗ ಬದಲಾವಣೆ ಬಯಸುವವರಿಗೆ ಇಂದು ಒಳಗಿನ ಪ್ರಕ್ರಿಯೆಗಳು ಸಕಾರಾತ್ಮಕವಾಗುವ ಸಾಧ್ಯತೆ ಇದೆ. ವ್ಯವಸ್ಥಾಪಕರಿಗೆ ಇಂದು ಲಾಭ ನಷ್ಟಗಳ ವಿಶ್ಲೇಷಣೆ, ಬಾಕಿ ಹಣದ ವಸೂಲಿ ಮತ್ತು ದೀರ್ಘಾವಧಿಯ ಯೋಜನೆಗಳ ರೂಪುರೇಷೆ ತಯಾರಿಸಲು ಉತ್ತಮ. ಶುಭಕರ ಗ್ರಹ ಸನ್ನಿವೇಶವು ಸರಿಯಾದ ನಿರ್ಧಾರಕ್ಕೆ ದಾರಿ ತೋರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಚಿಂತನೆ ಸ್ಪಷ್ಟವಾಗುತ್ತದೆ. ವ್ಯಯ ನಿಯಂತ್ರಣ, ಜವಾಬ್ದಾರಿತ್ವ ಮತ್ತು ದೂರದೃಷ್ಟಿಯ ನಿರ್ಧಾರಗಳಿಂದ ಶ್ರೇಷ್ಠ ಫಲ ಸಿಗುತ್ತದೆ. ಅನಿರೀಕ್ಷಿತ ಖರ್ಚುಗಳಿಗೂ ಇಂದಿನ ಗ್ರಹ ಸಮ್ಮಿಶ್ರಣ ಒಂದು ಮಟ್ಟದ ತಡೆ ನೀಡುತ್ತದೆ. ಹಳೆಯ ಹೂಡಿಕೆಗಳು ನಿಧಾನವಾಗಿ ಫಲ ನೀಡುವ ಸೂಚನೆ ಇದೆ. ಇಂದು ಹೆಚ್ಚಿನ ಅಪಾಯದ ಹೂಡಿಕೆಗಳನ್ನು ತಪ್ಪಿಸಿ. ಸಾಲದ ವ್ಯವಹಾರಗಳಿಗೆ ಇದು ಅಮುಕ್ತ ದಿನ. ಅಗತ್ಯವಿಲ್ಲದೆ ಯಾವುದೇ ಸಾಲ ಅಥವಾ ಬಾಧ್ಯತೆ ತೆಗೆದುಕೊಳ್ಳುವುದು ಬೇಡ.
ವ್ಯಾಪಾರಕ್ಕೆ ಸಂಬಂಧಿಸಿದ ಹಣಕಾಸಿನ ಲೆಕ್ಕಪತ್ರ, ತೆರಿಗೆ ಮತ್ತು ದಾಖಲೆಗಳ ಪರಿಶೀಲನೆಗೆ ಇದು ಸೂಕ್ತ. ಹಿರಿಯರ ಸಲಹೆಯನ್ನು ಅನುಸರಿಸಿದರೆ ಹಣಕಾಸಿನ ಸ್ಥಿರತೆ ಇನ್ನಷ್ಟು ಬಲವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಗುರುಗ್ರಹದ ಪ್ರಭಾವದಿಂದ ದೇಹದಲ್ಲಿ ಒಂದು ಶ್ರಮದ ಭಾವನೆ ಇದ್ದರೂ ಮಾನಸಿಕ ಶಾಂತಿ ಹೆಚ್ಚಿರುತ್ತದೆ. ಹೊಟ್ಟೆ, ಜೀರ್ಣಕ್ರಿಯೆ ಹಾಗೂ ಸಂಧಿಗಳಲ್ಲಿ ಸಣ್ಣ ತೊಂದರೆ ಕಾಣಬಹುದು. ದಿನದ ವೇಳೆಯಲ್ಲಿ ಹೆಚ್ಚು ನೀರು ಸೇವಿಸುವುದು, ಬಿಸಿ ಆಹಾರಗಳನ್ನು ತಪ್ಪಿಸುವುದು ಒಳಿತು. ಮನಸ್ಸಿನಲ್ಲಿ ಕೆಲವಾರು ಗಂಭೀರ ಚಿಂತನೆಗಳಿದ್ದರೂ ಧ್ಯಾನ, ಜಪ ಅಥವಾ ಸಾಧನೆಗಳಿಂದ ಶಾಂತಿ ಹೆಚ್ಚುತ್ತದೆ. ಬೆಳಗಿನ ಸುಲಭ ವ್ಯಾಯಾಮದಿಂದ ಶಕ್ತಿಯು ಹೆಚ್ಚಾಗುತ್ತದೆ. ರಾತ್ರಿ ಹೆಚ್ಚು ಹೊತ್ತು ಕೆಲಸ ಮಾಡಿದರೆ ತಲೆನೋವು ಸಾಧ್ಯ. ಸಮಯಕ್ಕೆ ವಿಶ್ರಾಂತಿ ಅನಿವಾರ್ಯ. ಇಂದು ಗುಬ್ಬಚ್ಚಿಯ ಮಂತ್ರ ಜಪ, ಹಾಲು ನೀರು ಸಂಯೋಜಿತ ಪಾನೀಯ ಮತ್ತು ಸ್ವಲ್ಪ ತುಪ್ಪ ತಿನ್ನುವುದು ದೇಹಕ್ಕೆ ಶ್ರಮ ನಿವಾರಕ. ಮುಂದೆ ದಿನದ ಉತ್ಸಾಹಕ್ಕಾಗಿ ಶರೀರಕ್ಕೆ ತಾಜಾ ಗಾಳಿ ಹಾಗೂ ಸೂರ್ಯನ ಬೆಳಕು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ ಮತ್ತು ಪರಸ್ಪರ ಗೌರವದ ವಾತಾವರಣ ಹೆಚ್ಚಿರುತ್ತದೆ. ನಿಮ್ಮ ಮಾತಿನಲ್ಲಿ ಗಂಭೀರತೆ ಮತ್ತು ಶಾಂತಿ ಇರುವುದರಿಂದ ಸಂಬಂಧದಲ್ಲಿ ಏಕತೆಯು ಹೆಚ್ಚುತ್ತದೆ. ಹಿರಿಯರ ಆರೋಗ್ಯ ಅಥವಾ ಸಂಭಾಷಣೆ ಬಗ್ಗೆ ಮನದಲ್ಲಿ ಚಿಂತನೆ ನಡೆಯಬಹುದು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಜಾಣ್ಮೆಯ ಮಾತುಕತೆ, ಭವಿಷ್ಯದ ಯೋಜನೆ ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರಕ್ಕೆ ಸಮಯ ಬರುತ್ತದೆ. ಇಬ್ಬರ ನಡುವೆ ಒಟ್ಟಾರೆ ಒಗ್ಗಟ್ಟು ಹೆಚ್ಚಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸೂಚನೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆ ಅಥವಾ ಅಧ್ಯಾತ್ಮ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುಟುಂಬದ ಒಬ್ಬರ ಸಲಹೆ ಇಂದು ನಿಮಗೆ ಮಾರ್ಗದರ್ಶಕವಾಗಬಹುದು. ವೀಕ್ಷಕರೇ, ನೀವು ಗುರುವಾರವು ಗುರುಗ್ರಹದ ದಿನ, ಆಧ್ಯಾತ್ಮ, ಜ್ಞಾನ ಮತ್ತು ದಾನಶೀಲತೆಯ ದಿನ. ಇಂದು ಧ್ಯಾನ, ಜಪ ಮತ್ತು ಪೂರ್ವಜರ ಆರಾಧನೆ ನಿಮಗೆ ಒಳಿತು ತರುತ್ತದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಹೂವು, ಹಳದಿ ಹಣ್ಣು ಅಥವಾ ಬೇಳೆಗಳನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಗುರುಗ್ರಹಕ್ಕೆ ಅರ್ಪಿಸಲು ಹಾಲು ಹುಣ್ಣಿಮೆ ಮಿಶ್ರಿತ ನೀರನ್ನು ಬಳಸಿರಿ. ಗುರುವಾರದ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದರೆ ದೈವಾನುಗ್ರಹ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕವಾಗಿದೆ. ಜ್ಞಾನ, ವಿಸ್ತರಣೆ, ಅಧ್ಯಾತ್ಮ ಮತ್ತು ಸಮೃದ್ಧಿಯ ಸಂಕೇತ. ಇದು ಇಂದಿನ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಮತ್ತು ಬೆಳಕು ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುಭ ಮತ್ತು ಮಂಗಳದ ಸಂಕೇತ. ಹಳದಿ ವಸ್ತ್ರ, ಹಳದಿ ಹೂವಿನ ಪೂಜೆ ಅಥವಾ ಹಳದಿ ವಸ್ತುವಿನ ದಾನದಿಂದ ನಿಮ್ಮ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ಧ್ಯಾನ, ಹಣಕಾಸಿನ ನಿರ್ಧಾರ ಮತ್ತು ಕೆಲಸದ ಆರಂಭಗಳು ಫಲಪ್ರದ. ಗುರುಗ್ರಹದ ಪ್ರಭಾವ ಈ ವೇಳೆಯಲ್ಲಿ ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಚಿಂತನೆ, ಬುದ್ಧಿಶಕ್ತಿ ಮತ್ತು ವೈಚಾರಿಕ ಶಕ್ತಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆ ಮಾಡಬಹುದಾದ ದಿನ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಜ್ಞಾನ, ವಿವೇಕ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವು ಹೆಚ್ಚುತ್ತದೆ. ಹೊಸ ಕಲಿಕೆ, ಅಧ್ಯಯನ, ಸಂಶೋಧನೆ ಮತ್ತು ಬೌದ್ಧಿಕ ಚಟುವಟಿಕೆಗಳಿಗೆ ಇಂದು ಅತ್ಯಂತ ಅನುಕೂಲಕರ. ನಿಮ್ಮ ನವೀನ ಚಿಂತನೆ, ಹೊಸ ವಿಚಾರಗಳನ್ನು ಹಿಡಿದಾಡುವ ಸಾಮರ್ಥ್ಯ ಮತ್ತು ಜನರಿಗೆ ಹೊಸ ದಾರಿಯನ್ನು ತೋರಿಸುವ ಶೈಲಿಯು ಇಂದು ಹೆಚ್ಚಾಗಿ ಬೆಳಗುತ್ತದೆ. ಸಮಾಜಮುಖಿ ಕೆಲಸಗಳು, ಗುಂಪು ಚಟುವಟಿಕೆಗಳು ಮತ್ತು ದೊಡ್ಡ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಲು ಇದು ಉತ್ತಮ ದಿನ. ಹಳೆಯ ಚಿಂತೆಗಳಿಂದ ಬಿಡಿಸಿಕೊಂಡು ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಭರವಸೆ ಮತ್ತು ಧೈರ್ಯ ದೊರೆಯುತ್ತದೆ. ಸ್ನೇಹಿತರ ಅಥವಾ ಸಹೋದ್ಯೋಗಿಗಳ ಮೂಲಕ ಹೊಸ ಮಾಹಿತಿ, ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯವು ಗಮನ ಸೆಳೆಯುತ್ತದೆ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ, ಕಾರ್ಯಯೋಜನೆ ತಯಾರಿಕೆ ಮತ್ತು ಸಭೆಗಳಲ್ಲಿ ನಿಮ್ಮ ಮಾತುಗಳಿಗೆ ಮಹತ್ವ ಸಿಗುತ್ತದೆ. ಹಿರಿಯ ಅಧಿಕಾರಿಗಳಿಂದ ಸಲಹೆ, ಮಾರ್ಗದರ್ಶನ ಅಥವಾ ಪ್ರೋತ್ಸಾಹ ಸಾಧ್ಯ. ಕಚೇರಿಯಲ್ಲಿ ಕೆಲವು ಬದಲಾವಣೆಗಳು ಅಥವಾ ಹೊಸ ವ್ಯವಸ್ಥೆಗಳು ಜಾರಿಗೆ ಬರಬಹುದು. ನೀವು ಅದನ್ನು ಸುಲಭವಾಗಿ ಅಳವಡಿಸಿಕೊಳ್ಳುವಿರಿ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ, ಸಂಶೋಧನೆ, ತಂತ್ರಜ್ಞಾನ, ಸಮಾಜ ಸೇವೆ ಮತ್ತು ಸೃಜನಾತ್ಮಕ ಕ್ಷೇತ್ರಗಳವರಿಗೆ ಶುಭ. ಉದ್ಯಮಿಗಳಿಗಾಗಿ ಇಂದು ಹೊಸ ಯೋಜನೆಗಳನ್ನು ರೂಪಿಸುವ, ಮಾರುಕಟ್ಟೆಯಲ್ಲಿ ಹೊಸ ತಂತ್ರಗಳನ್ನು ಅನುಸರಿಸುವ ಮತ್ತು ಗ್ರಾಹಕರೊಂದಿಗೆ ಚರ್ಚೆ ನಡೆಸುವ ಉತ್ತಮ ದಿನ. ಹಳೆಯ ಬಾಕಿ ಹಣಗಳು ವಾಪಸ್ಸು ಬರುವ ಸಾಧ್ಯತೆಯೂ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ.
ಗುರುಗ್ರಹದ ಪ್ರಭಾವದಿಂದ ಹಣದ ಹರಿವು ನಿಧಾನವಾದರೂ ಸ್ಥಿರವಾಗಿ ಹೆಚ್ಚಾಗುವ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆತೀತು. ಯೋಜನೆ ಇಲ್ಲದೆ ಖರ್ಚು ಮಾಡುವುದು ಬೇಡ. ಮನೆಯವರಿಗೆ ಸಂಬಂಧಿಸಿದ ಒಬ್ಬರ ಆರೋಗ್ಯ ಅಥವಾ ಶಿಕ್ಷಣಕ್ಕೆ ಸ್ವಲ್ಪ ಖರ್ಚು ಬಂದರೂ ಅದು ಉಪಯುಕ್ತ. ಹೊಸ ಹೂಡಿಕೆ ಮಾಡಲು ಯೋಚಿಸಿರುವರೆ ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಉತ್ತಮ. ಸಹಭಾಗಿತ್ವದ ಕೆಲಸಗಳಲ್ಲಿ ಜಾಗ್ರತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರಬಹುದು. ಆದರೆ ಮಾನಸಿಕ ಒತ್ತಡ, ಉದ್ದಕ್ಕೂ ಯೋಚನೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಕಾಣಿಸಬಹುದು. ಕಣ್ಣು, ತಲೆ, ಭುಜಗಳಲ್ಲಿ ಬರುವ ಅಲ್ಪ ನೋವುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಧ್ಯಾನ, ಶ್ವಾಸಾಭ್ಯಾಸ ಮತ್ತು ಬೆಳಿಗ್ಗೆ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವುದು ಮನಸ್ಸಿನ ಭಾರ ಕಡಿಮೆ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು, ಹಣ್ಣುಗಳು ಹಾಗೂ ನೀರಿನ ಪ್ರಮಾಣ ಹೆಚ್ಚಿಸಿದರೆ ಚೈತನ್ಯ ಹೆಚ್ಚುತ್ತದೆ. ಶುಕ್ರವಾರದ ಮುನ್ನದ ಗುರುವಾರ ಆರೋಗ್ಯಕ್ಕೂ ಅನುವಾಗಿರುವ ದಿನ, ಆದ್ದರಿಂದ ಹೆಚ್ಚಿನ ದೈಹಿಕ ಶ್ರಮದಿಂದ ದೂರಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಸಲಹೆ, ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಮನೆಯವರು ನಿಮ್ಮ ಮಾತಿಗೆ ಕಿವಿಗೊಡುವರು. ಕುಟುಂಬದಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಅಥವಾ ತೀರ್ಮಾನ ಕೈಗೊಳ್ಳಬೇಕಾದರೆ ಇಂದು ಅದು ಸುಲಭವಾಗಿ ನಡೆಯಿತು. ವಿವಾಹಿತರಿಗಾಗಿ ಇಂದು ಪರಸ್ಪರ ಮನೋಭಾವ ಹಂಚಿಕೊಳ್ಳುವ, ಸಹಕಾರ ನೀಡುವ ದಿನ. ಸಂಗಾತಿಯ ಬೆಂಬಲ ಮತ್ತು ಪ್ರೀತಿಯು ನಿಮ್ಮ ಮನೋಬಲ ಹೆಚ್ಚಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಅಲ್ಪ ಅಸಮಜ್ಜಿ 9 ತೆಗಳಿದ್ದರೆ ಇಂದು ಪರಿಹರಿಸುವ ಅವಕಾಶ. ಹಿರಿಯರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಶಾಂತ ಮತ್ತು ಜ್ಞಾನಪೂರ್ಣ ಪ್ರಭಾವ ಪಡೆಯಲು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವು, ಬಾಳೆಹಣ್ಣು ಅಥವಾ ಕಡಲೆಬೇಳೆ ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯಾ ಸಾಮಗ್ರಿಗಳು ದಾನ ಮಾಡಿದರೆ ಗುರುಗ್ರಹದ ಅನುಗ್ರಹ ಪ್ರಾಪ್ತಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ. ಜ್ಞಾನ, ವಿಸ್ತರಣೆ, ಸುಭದ್ರತೆ ಮತ್ತು ಶುಭಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಕೆಲಸಗಳಲ್ಲಿ ಬೆಳವಣಿಗೆ ಮತ್ತು ಸಹಕಾರ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮಗೆ ಧೈರ್ಯ, ಜ್ಞಾನ ಮತ್ತು ಶುಭಶಕ್ತಿಯನ್ನು ನೀಡುತ್ತದೆ. ಹಳದಿ ಬಣ್ಣದ ಉಡುಪು, ಹಳದಿ ಹೂವುಗಳು ಅಥವಾ ಹಳದಿ ಹಾರವನ್ನು ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ಹೊಸ ಕೆಲಸದ ಪ್ರಾರಂಭ, ಹಣಕಾಸಿನ ತೀರ್ಮಾನ ಅಥವಾ ವಿದ್ಯೆಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಿದರೆ ಯಶಸ್ಸು ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನೆ, ಕಲ್ಪನೆ, ಇಂಟ್ಯೂಷನಲ್ ಶಕ್ತಿಗಳ ಮೂಲಕ ದಿನವನ್ನು ಮುನ್ನಡೆಸುವಿರಿ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಜ್ಞಾನ, ಧರ್ಮ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಮನಸ್ಸಿನಲ್ಲಿ ಶಾಂತಿ, ದಯೆ ಮತ್ತು ಪರೋಪಕಾರದ ಭಾವನೆಗಳು ಮೂಡುತ್ತವೆ. ಹಳೆಯ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಂದು ಯಶಸ್ಸು ಸಿಗುತ್ತದೆ. ನಿಮ್ಮ ಮಾತಿನಲ್ಲಿ ಮೃದುತೆ, ನಡೆನುಡಿಯಲ್ಲಿ ಲಾಲಿತ್ಯ ಮತ್ತು ಸಂವೇದನೆ ಕಾಣಿಸಿಕೊಳ್ಳುತ್ತದೆ. ಇಂದು ಏನೇ ಕಾರ್ಯ ಮಾಡಿದರೂ ದೈವಾನುಗ್ರಹದ ಪ್ರಭಾವ ಅದರಲ್ಲಿ ಕಂಡುಬರುತ್ತದೆ. ಹೊಸ ಯೋಜನೆಗಳು, ಭವಿಷ್ಯದ ನಿರ್ಧಾರಗಳು ಹಾಗೂ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳು ಇಂದು ಉತ್ತಮ ಫಲವನ್ನು ನೀಡಬಹುದು. ಆದರೆ ಕೆಲವೊಮ್ಮೆ ಮನಸ್ಸು ಅತಿಯಾದ ಚಿಂತನೆಗಳಿಂದ ಚಂಚಲವಾಗಬಹುದಾದ್ದರಿಂದ ಸಂಯಮ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೃದುವಾದ ಮತ್ತು ಜ್ಞಾನಪೂರ್ಣ ನಡವಳಿಕೆ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ತೋರಿಸುತ್ತದೆ. ನಿಮ್ಮ ಕಲ್ಪನೆಗಳು ಮತ್ತು ವಿಶಿಷ್ಟ ಚಿಂತನೆಗಳು ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೊಂದಿಕೊಳ್ಳುವಿಕೆ ಸುಲಭವಾಗಿ ಸಾಧ್ಯವಾಗುತ್ತದೆ. ಹೊಸ ಕಾರ್ಯಭಾರಗಳು, ಬೆಳವಣಿಗೆಗೆ ಅವಕಾಶಗಳು ಅಥವಾ ಹಳೆಯ ಕೆಲಸದಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ. ಆದರೆ ನಿರ್ಧಾರಗಳಲ್ಲಿ ಆತುರ ಬೇಡ. ಮೀನರಾಶಿಯವರ ದೈವಭಕ್ತಿ ಮತ್ತು ಶುದ್ಧ ಮನಸ್ಸು ಇಂದು ಉತ್ತಮ ಮಾರ್ಗದರ್ಶನ ನೀಡುತ್ತದೆ. ಉದ್ಯಮಿಗಳು ದೂರದ ವ್ಯಾಪಾರ, ಜಲಾಧಾರಿತ ವ್ಯವಹಾರಗಳು, ಔಷಧಿ, ಶಿಕ್ಷಣ, ಧಾರ್ಮಿಕ ಸೇವೆಗಳು ಅಥವಾ ಕಲಾರಂಗದ ಕೆಲಸಗಳಲ್ಲಿ ಉತ್ತಮ ಅವಕಾಶಗಳನ್ನು ಕಾಣಬಹುದು. ಇಂದು ವಿದ್ವಾಂಸರ ಸಲಹೆಗಳಿಗೆ ಹೆಚ್ಚು ಮೌಲ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪ್ರಮೇಯದಲ್ಲಿ ಮಿತವ್ಯಯದ ಅಗತ್ಯವಿದೆ. ಇಂದಿನ ದಿನದಲ್ಲಿ ಅಲ್ಪ ಪ್ರಮಾಣದ ನಿರೀಕ್ಷೆಯಿಲ್ಲದ ಖರ್ಚುಗಳು ಸಂಭವಿಸಬಹುದು. ಮುಖ್ಯವಾಗಿ ಮನೆ, ಧಾರ್ಮಿಕ ಕಾರ್ಯ, ಶಿಕ್ಷಣ ಅಥವಾ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಾಗುವು. ಆದರೆ ಗುರುಗ್ರಹದ ಕೃಪೆಯಿಂದ ಕೆಲವು ಹಳೆಯ ಬಾಕಿ ಹಣಗಳು ಮರಳಿ ಸಿಗಬಹುದು.
ಹಿಂದಿನ ಹೂಡಿಕೆಗಳಿಂದ ಕೆಲವು ಲಾಭಗಳ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ಜಾಗ್ರತೆಯ ಅಗತ್ಯವಿದೆ. ಕಾಗದ ಪತ್ರಗಳ ಪರಿಶೀಲನೆಗೆ ಹೆಚ್ಚು ಗಮನ ಕೊಡಿ. ಸಾಲ ನೀಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದು ಇಂದು ಒಳ್ಳೆಯ ದಿನವಲ್ಲ. ಹಿರಿಯರ ಸಲಹೆ, ಮನೆ ದೊಡ್ಡವರ ಅನುಭವ ಮತ್ತು ಜ್ಞಾನದ ಸಹಾಯದಿಂದ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮೀನರಾಶಿಯವರು ಮಾನಸಿಕ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸಬಹುದು. ಆದರೆ ಶರೀರದ ಭಾಗಗಳಲ್ಲಿ ಕಾಲು, ಮೊಣಕಾಲು, ನರಗಳು, ಕಣ್ಣುಗಳು ಇವುಗಳಿಗೆ ಸಂಬಂಧಿಸಿದ ಸೌಮ್ಯ ತೊಂದರೆಗಳು ಕಾಣಿಸಬಹುದು. ನೀರಿನ ಕೊರತೆಯಿಂದ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಹೆಚ್ಚಾಗಿ ನೀರು ಸೇವಿಸಿ. ಉಪ್ಪು ಮತ್ತು ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ. ಬೆಳಿಗ್ಗೆ ತಣ್ಣೀರಿನ ಸ್ನಾನ, ನದಿ ಅಥವಾ ಸರೋವರದ ತಟದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಧ್ಯಾನ, ಪ್ರಾಣಾಯಾಮ ಮತ್ತು ಮೃದುವಾದ ವ್ಯಾಯಾಮಗಳಿಂದ ದೈಹಿಕ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಹೆಚ್ಚು ಯೋಚನೆ, ಆತಂಕ ತಪ್ಪಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಮೃದು ಸ್ವಭಾವ, ಶಾಂತ ಮಾತು ಮತ್ತು ಕಾಳಜಿ ಮನಸ್ಥಿತಿ ಕುಟುಂಬದ ಸದಸ್ಯರನ್ನು ಸಂತೋಷಪಡಿಸುತ್ತದೆ. ಪತಿ ಪತ್ನಿಗಳ ನಡುವೆ ಮನಸ್ಸಿನ ಮಾತು ಹಂಚಿಕೊಳ್ಳಲು ಇದು ಉತ್ತಮ ದಿನ. ಇಂದಿನ ಸಂವಾದಗಳು ಭವಿಷ್ಯದಲ್ಲಿ ಸುಖಕರತೆಯನ್ನು ತರುತ್ತವೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷದ ಸುದ್ದಿ ಬಂದರೂ ಸಾಧ್ಯ. ಹಿರಿಯರ ಆರೈಕೆಯಲ್ಲಿ ವಿಶೇಷ ಗಮನ ನೀಡಬೇಕಾಗುತ್ತದೆ. ಮನೆಯಲ್ಲಿನ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜಾ ಕಾರ್ಯಕ್ರಮಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಸ್ನೇಹಿತರೊಂದಿಗೆ ಚಿಕ್ಕ ಸಂವಾದ ಅಥವಾ ಭೇಟಿ ಇಂದು ಹೊಸ ಚೈತನ್ಯ ನೀಡಬಹುದು. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಮೆಲುಕುಗಳ ಫಲ ನೀಡುತ್ತದೆ. ಧ್ಯಾನ, ಜಪ, ಪೂಜೆ, ಗೀತಾ ಪಠಣ, ವಿಷ್ಣು ಸಹಸ್ರನಾಮದ ಪಠಣ ಇವೆಲ್ಲವೂ ವಿಶೇಷ ಫಲ ನೀಡುತ್ತವೆ. ಓಂ ಗುರುವೇ ನಮಃ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರಗಳನ್ನು 33 ಅಥವಾ 66 ಬಾರಿ ಜಪಿಸಿದರೆ ಗುರುಗ್ರಹದ ಕೃಪೆಯು ದ್ವಿಗುಣವಾಗಿ ಲಭಿಸುತ್ತದೆ. ಹಳದಿ ಹೂವುಗಳು, ಬೆಲ್ಲ, ಅಕ್ಕಿ ಅಥವಾ ಹಸಿರು ಬೆಳೆಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿಯ ಸಂಕೇತ. ಇದು ಜ್ಞಾನ, ಬೆಳಕಿನ ಮಾರ್ಗ, ಅಧ್ಯಯನ ಹಾಗೂ ವಿಸ್ತರಣೆಯ ಪ್ರತೀಕ. ನಿಮ್ಮ ಶುಭ ಸಾಧನೆಗೆ ಇದು ಮಾರ್ಗದರ್ಶಕ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಸ್ಪಷ್ಟತೆ, ದೈವಕೃಪೆ ಹಾಗೂ ಶಾಂತಿಯ ಪ್ರತೀಕ. ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನ ಬಳಕೆ ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ಅಧ್ಯಯನ, ಹೊಸ ಕೆಲಸದ ಆರಂಭ, ಹಣಕಾಸಿನ ನಿರ್ಧಾರಗಳು ಮತ್ತು ಕುಟುಂಬದ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.